ಬನಶಂಕರಿ ಬಾದಾಮಿಯಿಂದ ಬಂದದ್ದು. ಬಾದಾಮಿಯ ಮೂಲ ಕ್ಷೇತ್ರವಾದರೂ ಪ್ರಬುದ್ಧಮಾನಕ್ಕೆ ಬಂದು ಸಾಕಷ್ಟು ಜನ ಭಕ್ತರನ್ನು ಹರಿಸ್ತಾ ಇವತ್ತು ವಿಶೇಷವಾಗಿರ್ತಕ್ಕಂಥ ಭವ್ಯ ದೇಗುಲವಾಗಿರ್ತಕ್ಕಂಥದ್ದು ಬೆಂಗಳೂರಿನ ಬನಶಂಕರಿ ಆಲಯ. ಜಯ ಜಯ ಶ್ರೀ ಬನಶಂಕರಿ, ಜಯ ಜಯ ಶ್ರೀ ಶಾಕಂಬರಿ, ಪಾಲಿಸುವ ಭಕ್ತರನು ಅಭಯಂಕರಿ. ಪೂಜಿಸುವೆ ನಿನ್ನ ಪಾದ ಶಿವಶಂಕರಿ, ಶರಣು ಶರಣು ಬಾದಾಮಿ ಬನಶಂಕರಿ. ತಾಯಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಕ್ಷೇತ್ರದಲ್ಲಿ ಅನ್ನ ನೈವೇದ್ಯವನ್ನು ಮಾಡಬೇಕು. ಮಹಾನೈವೇದ್ಯವನ್ನು ಆ ಮಗುವಿಗೆ ಅನ್ನಪ್ರಶ್ನ ಮಾಡಿಸಲಿಕ್ಕೋಸ್ಕರ ಇವತ್ತಿನ ಈ ಕಾರ್ಯಕ್ರಮ. ಭಿಕ್ಷಾಂದೇಹಿ ಅಂತ ಕೇಳಬೇಕಾದ್ರೆ ಅದು ತಾಯಿ ಅನ್ನಪೂರ್ಣೇಶ್ವರಿಯಲ್ಲಿ. ಅಂತ ಸಾಂಬ ಸದಾಶಿವನೇ ಭಿಕ್ಷೆಯನ್ನು ಕೇಳದಂತೆ ತಾಯಿ ಹತ್ರ ಅನ್ನಪೂರ್ಣೇಶ್ವರಿ ಹತ್ರ ಅನ್ನಕ್ಕೋಸ್ಕರ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ವಿಶೇಷವಾದಂತಹ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪ್ರತಿ ದಿನದ ನಿಮ್ಮ ಶುಭಾರಂಭ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನ ಸವಿಯೋದ್ರೊಂದಿಗೆ ಪ್ರಾರಂಭವಾಗಲಿ ಅಂತ ಹೇಳ್ತಾ, ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್. ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವಂತಹ ಬಡಾವಣೆ ಲಭ್ಯ ಇದೆ. ಹಾಗಾಗಿ ತಕ್ಷಣ ಖರೀದಿ ಮಾಡುವಂತವರಿಗೆ ನೋಂದಣಿ ವೆಚ್ಚ ಉಚಿತ. ಕೈಗೆಟುಕುವಂತಹ ದರದಲ್ಲಿ 20-30 ನಿವೇಶನವನ್ನ ನೀವು ಈಗ ಕೊಂಡ್ಕೊಳ್ಬಹುದು. ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲು ಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇದನ್ನ ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯವನ್ನ ಸಹ ಕಾಪಾಡುತ್ತೆ. ಹಾಗಾಗಿ ಖಂಡಿತವಾಗಿಯೂ ಸೇವಿಸಿ, ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಅಂತ ಹೇಳ್ತಾ, ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ವೀಕ್ಷಕರೇ, ಇವತ್ತು ದೀಪಾವಳಿಯ ಅಮಾವಾಸ್ಯೆ. ಮಹಾಲಕ್ಷ್ಮಿ ಅಮ್ಮನವರಿಗೆ ವಿಶೇಷವಾದಂತಹ ಪೂಜಾರಾಧನೆಯನ್ನು ಸಲ್ಲಿಸುವಂತಹ ಶುಭ ದಿನ. ಹಾಗಾಗಿ ನಮ್ಮ ಸ್ಟುಡಿಯೋದಲ್ಲಿ ಕೂಡ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ ಅಮ್ಮನವರಿಗೆ ವಿಶೇಷವಾದಂತಹ ಅಭಿಷೇಕ ಪೂಜಾರಾಧನೆಯನ್ನು ಸಲ್ಲಿಸಲಾಗುತ್ತೆ. ಜೊತೆಗೆ ಈ ದಿನದ ವಿಶೇಷತೆ ಮತ್ತು ಕ್ರಮಬದ್ಧವಾದಂತಹ ಆಚರಣೆ ಹೇಗೆ ಮಾಡಬೇಕು ಅಂತ ಕೂಡ ಗುರುಜಿ ತಿಳಿಸ್ತಾ ಹೋಗ್ತಾರೆ. ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಆದರೆ ಅದಕ್ಕೂ ಮುನ್ನ ದೀಪಾವಳಿ ಅಮಾವಾಸ್ಯೆ ಈ ಶುಭ ದಿನದಂದು ಕೊಲ್ಲಾಪುರ ಮಹಾಲಕ್ಷ್ಮಿ ಅಮ್ಮನವರ ದಿವ್ಯ ದರ್ಶನ ಮಾಡ್ಕೊಂಡು ಬರೋಣ. ಬಂದು ಆ ಸುವರ್ಣ ಮಂಟಪದಲ್ಲಿ ತಾಯಿನ ಕೂಡಿಸಿ ಆ ತಾಯಿನ ಅದರಲ್ಲಿ ರಾರಾಜಿಸ್ತಾ ಇಲ್ಲಿ ಪ್ರಾಕಾರ ಮಂಟಪ ಬರಬೇಕಾದ್ರೆ ಆ ಪ್ರಾಕಾರ ಮಂಟಪದಲ್ಲಿ ಓಡಾಡತಕ್ಕಂತಹ ಕಾಲ ಶ್ರೀ ಸೂಕ್ತದಲ್ಲಿ ಹೇಳುವ ಪ್ರಕಾರ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ. ಹಿರಣ್ಯವರ್ಣಾಂ ಹರಿಣೀಂ, ಹಿರಣ್ಯ ಅಂದ್ರೆ ಬಂಗಾರ. ಆ ಬಂಗಾರದಲ್ಲೇ ತಾಯಿ ಕೂತು ಸದಾಕಾಲ ಬಂಗಾರದಲ್ಲೇ ಇರ್ತಕ್ಕಂಥವಳು, ಬಂಗಾರದ ಬದುಕನ್ನು ಕೊಡ್ತಕ್ಕಂಥವಳು, ಪ್ರತಿಯೊಬ್ಬರ ಮನೆಯಲ್ಲೂ ಬಂಗಾರವನ್ನೇ ನಿಲ್ಲಿಸ್ತಕ್ಕಂಥವಳು. ಒಳ್ಳೆಯ ಮನಸ್ಸಿದ್ದು ಸದಾಕಾಲ ಹೆಣ್ಣುಮಕ್ಕಳು ನಗನಗ್ತಾ ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ಸಂಕಷ್ಟಗಳು ಹೋಗಲಾಡಿಸ್ತಿ ಅಂತ ಹೇಳಿ ಮನೆಯಲ್ಲಿ ನಿತ್ಯವೂ ನಿತ್ಯ ಆರಾಧನೆಯನ್ನು ಮಾಡತಕ್ಕಂಥ, ಮನೆಗೆ ಕಣ್ಣಾಗಿರ್ತಕ್ಕಂಥ ಹೆಣ್ಣುಮಕ್ಕಳು ನಗುಮುಖದಲ್ಲಿದ್ದು ಮನೆ ದೇವಿನ ಆರಾಧನೆ ಮಾಡಬೇಕು. ಎಲ್ಲರ ಮನೆಗೂ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಿಸಬೇಕು. ಅದೇ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಈಗ ತಾವು ನೋಡ್ತಾ ಇರತಕ್ಕಂತಹ ಈ ಒಂದು ದೀಪಸ್ತಂಭದಲ್ಲಿ ಕಾರ್ತಿಕ ಮಾಸದಲ್ಲಿ ಸಾಕಷ್ಟು ದೀಪಗಳನ್ನ ಇಲ್ಲಿ ಅಂಟಿಸ್ತಾರೆ. ಈ 5 ದೀಪದ ಕಂಬ
ಕಾರ್ತಿಕ ಮಾಸದಲ್ಲಿ ನೋಡಬೇಕು. ಅಂತಹ ವೈಭೋಗ ಬಹುಶಃ ನೋಡದೇ ಒಂದು ಆನಂದ. ಕಾರ್ತಿಕ ಮಾಸದಲ್ಲಿ ಈಶ್ವರನಿಗೆ ಬಹಳ ಪ್ರೀತಿ, ಆದರೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ತಾಯಿಗೂ ಅಷ್ಟೇ ಪ್ರೀತಿ. ಬನ್ನಿ ಇನ್ನಷ್ಟು ವಿಶೇಷವಾದ ಮಾಹಿತಿ ಮುಂದೆ ನೋಡ್ತಾ ಹೋಗೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸ್ವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ. ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀ. ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ವಂ ವೃಷಾನಹಂ. ಅಶ್ವಪೂರ್ವಾನ್ ರಥಪದ್ಭ್ಯಾಮಸ್ತಿನಾಥಃ ಪ್ರಮೋದಿನೀಂ. ಶ್ರಿಯಂ ದೇವೀಂ ಹುಫ್ಫಯೀಂ ಶ್ರೀರ್ಮಾದೇವೀಂ ಶ್ರುತಾಂ. ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ. ಪದ್ಮಯಸ್ಥಿತಾಂ ಪದ್ಮವರ್ಣಾಂ ತ್ವಾಮಿಹೋ ಪುತ್ವಯೇ ಶ್ರಿಯಂ. ಚಂದ್ರಾಂ ಪ್ರಭಾಸಾಂ ಇಷತಾಜ್ವಲಂತೀಂ ಶ್ರಿಯಂ ಲೋಕೆ ದೇವಜಿಷ್ಠಾಮುದಾರಾಂ. ತ್ವಾಂ ಪದ್ಮಿನೀಂ ಶರಣಮಹಂ ಪ್ರಪದ್ಯೇಂ ಸುತರಸರಸೀನ್ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವ್ರತ ದುರ್ಗಾಣಿ ವಿಶ್ವಾಂ. ಪೋಷ್ಠಪುತ್ವೀಂ ಬಹುದಾರಭುವೀಂ ಭವಾದೋಕಾಯತನಯಾಃ. ಓಂ ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಜಾತವೇದಸೇ ಸರ್ವಾಂ ಸೋಮರಾದೀತೋ ನಿದಹಾತಿ ವೇದಾಃ. ಸನಃ ಪರ್ಷತದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸರಸಿ ಝನಿಲಯೀಂ ಸರ್ವೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯಶೋಭೆಂ. ಭಗವತಿ ಹಿರಿವಲ್ಲಭೆ ಮನೋಜ್ಞೆ ಮನೋ ತ್ರಿಭುವನಭೂತಿಕರಿ ಪ್ರಸೀದ ಮುಖ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ. ವಿಷ್ಣೋ ಪ್ರೇಸಿಕಿಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಐಂ ಹ್ರೀಂ ಶ್ರೀಂ. ಓಂ ಮೂಲ ಪ್ರಕೃತಿ ನಮಃ ವಿಕೃತ್ಯೈ ನಮಃ ವಿದ್ಯಾಯ ನಮಃ ಸರ್ವಭೂತಾಯ ನಮಃ ಶ್ರದ್ಧಾಯ ನಮಃ ವಿತ್ತೇ ನಮಃ ಸರ್ಭ್ಯೇ ನಮಃ ಪ್ರಭಾತ್ಮಿಕೆ ನಮಃ. ವಾಚೇ ನಮಃ ಪದ್ಮಾಲೇ ನಮಃ ಶುಚೇ ನಮಃ ಸ್ವಾಹಾಯ ನಮಃ ಸುಧಾಯ ನಮಃ ಧನ್ಯೇ ನಮಃ. ಹಿರಣ್ಯಪ್ರಾಕಾರಾಯ ನಮಃ ಸಮುದ್ರತನೀ ನಮಃ ಜಯ ನಮಃ ಮಂಗಳಾಯ ನಮಃ ವಿಷ್ಣುಕ್ಷಸ್ಥಲಾಯ ನಮಃ. ವಿಷ್ಣುಪತ್ನೇ ನಮಃ ಪ್ರಸನ್ನಾಕ್ಷೇ ನಮಃ ನಾರಾಯಣ ಸಂಸ್ಥಾಯ ನಮಃ ದಾರಿದ್ರ್ಯಧ್ವಂಸನ್ನೇ ನಮಃ. ಪ್ರೀತಿಪುಷ್ಟಿಕರಣೇ ನಮಃ ಶುಕ್ಲಮಾಲ್ಯಾಮೃತೈ ನಮಃ ಶ್ರೀಯೇ ನಮಃ ಭಾಸ್ಕರೀ ನಮಃ ಬಿಲ್ವಪತ್ರಲಿಯಾ ನಮಃ. ವರಾಹೇ ನಮಃ ಯಶಸ್ವಿನ್ಯೇ ನಮಃ ಉದಾರಂಗಾಯ ನಮಃ ಹರಿಣ್ಯೇ ನಮಃ ಹೇಮಲತಾಯ ನಮಃ. ಧನಧಾನ್ಯಕರೇ ನಮಃ ಸಿದ್ಧೇ ನಮಃ ಸ್ವರ್ಣಮಾಲಾಯ ವಿಷ್ಣುನ್ಯೇ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ನಮಃ ಲಲಿತಾಯ ನಮಃ ಶ್ರೀಮತೇ ನಮಃ. ಚಕ್ರೇಶ್ವರೀ ನಮಃ ಬಾಲಾತ್ರಿಪುರಸುಂದರೀ ನಮಃ ಶ್ರೀಮತೇ ನಮಃ. ಮಹಾಮೂರ್ತಿ ನಮಃ ವಿಷ್ಣುವಾಹಿನಿ ನಮಃ ಮಹಾರೂಪಾಯ ನಮಃ. ಓಂ ಅರ್ಧಾಂಗಸ್ವರೂಪಿಣ್ಯೇ ನಮಃ ಮಹಾರೂಪಾಯ ನಮಃ. ಕಾಲಾಯ ನಮಃ ಗುಣಾತೀತಾಯ ನಮಃ ನಿರಂಜನಾಯ ನಮಃ. ಓಂ ಸರ್ವಮಂಗಳೇ ನಮಃ ಶ್ರೀಮತೇ ನಮಃ. ಜಗನ್ಮಾತೃಗಾಯ ನಮಃ ಜಗದೀಶ್ವರಿಣ್ಯೇ ನಮಃ. ಮಹಾಮೂರ್ತಿ ನಮಃ ಇಷ್ಟಪ್ರದಾತ್ರೀ ನಮಃ ಸರಸಿ ಧನರೀ ನಮಃ. ಓಂ ಸರಸಿ ಧತ್ರೀ ನಮಃ ಶ್ರೀಮತೇ ನಮಃ ಜಗನ್ಮಾತೃಗಾಯ ನಮಃ. ಒಲಿದೆಯಾತಕಮ್ಮ ಪ್ರಕುಮಿ ವಾಸುದೇವಗೆ. ಒಲಿದೆಯಾತಕಮ್ಮ ಪ್ರಕುಮಿ ವಾಸುದೇವಗೆ. ಫಲವಂಗದವನ ಹವಣೆ ತಿಳಿದು ಫಲವಂಗದವನ ಹವಣೆ ತಿಳಿದು. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬರುವಳೆ, ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಕೊಲ್ಲಾಪುರ ಮಹಾಲಕ್ಷ್ಮಿ. ಕೊಲ್ಲಾಪುರ ಮಹಾಲಕ್ಷ್ಮಿ ಅಂದ್ರೆ ಎಲ್ಲರಿಗೂ ಅರ್ಥವಾಗುತ್ತೆ, ವಿಷ್ಣುವಿನ ಅರ್ಧಾಂಗಿ ಅಂತ. ಇಲ್ಲಿರ್ತಕ್ಕಂತಹ ತಾಯಿ ಉತ್ಸವದಲ್ಲೂ ಹಾಗೂ ಸಾಕಷ್ಟು ಪೂಜೆಗಳಿಗೂ ಸಹಿತ ಈ ಅಮ್ಮನವರ ಸೇವೆ ನಡೆಯುತ್ತೆ. ಹಾಗೆ ತಾವೀಗ ನೋಡ್ತಾ ಇರ್ತಕ್ಕಂಥ ಅರ್ಚಕರು ಅಂದ್ರೆ ಈ ದೇವಾಲಯದ ಅರ್ಚಕರು, ಇವರು ಸಹಿತ ಹಿಂದಿನಿಂದ ಸುಮಾರು 52 ತಲೆಮಾರುಗಳಿಂದ ಕೊಲ್ಹಾಪುರ ಮಹಾಲಕ್ಷ್ಮಿ ಅಮ್ಮನವರ ದಿವ್ಯ ಸಾನ್ನಿಧ್ಯದ ದರ್ಶನ ಮಾಡಿದ್ದಾಯಿತು. ಈಗ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ,
ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ಬನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಬನ್ನಿ ಹಾಗಿದ್ರೆ ಗುರುಜಿಯವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ಒಂದು ವಿಶೇಷವಾಗಿರತಕ್ಕಂಥ ದೀಪಾವಳಿ ಅಮಾವಾಸ್ಯೆಯಂದು ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಯಾರೆಲ್ಲ ಸಂಕಷ್ಟದಲ್ಲಿದ್ದೀರಿ, ಯಾರೆಲ್ಲ ಕಷ್ಟಗಳಲ್ಲಿದ್ದೀರಿ, ನಿಮ್ಮ ಕಷ್ಟಗಳು ಆದಷ್ಟು ಬೇಗ ದೂರ ಆಗಲಿ. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಶೀಘ್ರವಾಗಿ ಸಿದ್ಧಿಯಾಗಲಿ. ಹಾಗಾಗಿ ಇವತ್ತಿನ ದಿವಸ ಕರವೀರಪುರ ಅಂದರೆ ಇಂದು ಕೊಲ್ಲಾಪುರ, ಅಂದು ಕರವೀರಪುರ, ಇಂದು ಕೊಲ್ಲಾಪುರ ಕ್ಷೇತ್ರದ ಶ್ರೀ ಮಹಾಲಕ್ಷ್ಮಿಯನ್ನ ತಾವು ದರ್ಶನ ಮಾಡಿದ್ರಿ. ಅಂದು ವಿಶೇಷವಾಗಿರ್ತಕ್ಕಂತಹ ಮೂಲ ಸಾನ್ನಿಧ್ಯವನ್ನ ಈಗ ತಾವು ನೋಡ್ತಿರ್ತಕ್ಕಂತಹದ್ದೇ ತಾಯಿ ಪ್ರಪ್ರಥಮವಾಗಿ ಬಂದು ಕೂತಂತಹ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಅಮ್ಮನವರು ಕೂತಾಗೆ ವಿಶೇಷವಾಗಿ ಆರಾಧನೆ ಮಾಡಬೇಕು, ಸಂಕಲ್ಪವನ್ನು ಮಾಡಬೇಕು ಎಂಬತಕ್ಕಂತಹ ಒಂದು ಸಂಕಲ್ಪಕ್ಕೆ ಅಂದು ತಾಯಿಯ ಮೂಲ ಸಾನ್ನಿಧ್ಯಕ್ಕೆ ನಾವು ದರ್ಶನಕ್ಕೆ ಹೊರಟಿದ್ವಿ. ಇದು ಉತ್ಸವ ಮೂರ್ತಿ. ಅಮ್ಮನವರ ಉತ್ಸವ ಹೊರಡುವಂತಹ ಕಾಲವನ್ನು ತಾವು ದರ್ಶನ ಮಾಡ್ತಿದ್ದೀರಿ. ಅದರಲ್ಲೂ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪ್ರತಿನಿತ್ಯ ಸಂಧ್ಯಾಕಾಲ ದೇವಿಯ ಉತ್ಸವ ಆಗತ್ತೆ. ಗರ್ಭಗುಡಿಯಿಂದ ತಾಯಿ ವಿರಾಜಮಾನಲಾಗಿ ಹೊರಬರ್ತಾಳೆ. ಅಂದು ವೈಕುಂಠದಿಂದ ಶ್ರೀಮನ್ನಾರಾಯಣನ ಅರ್ಧಾಂಗಿಯಾದಂತಹ ತಾಯಿ ಮಹಾಲಕ್ಷ್ಮಿ ಮೊದಲು ಪ್ರಪ್ರಥಮವಾಗಿ ಬಂದು ಕೂತದ್ದು ಇಂದು ಕರವೀರಪುರ, ಅಂದರೆ ಇಂದು ಕೊಲ್ಲಾಪುರ ಏನಿದೆ, ಅಂದು ಕರವೀರಪುರ ಎಂಬತಕ್ಕಂತಹ ನಾಮಾಂಕಿತದಿಂದ ಪ್ರಸಿದ್ಧಿ ಹೊಂದಿದ್ದಂತೆ. ಆ ಒಂದು ಸಾನ್ನಿಧ್ಯದಲ್ಲಿ ಮೊದಲು ಬಂದು ಹೊರಗಡೆ ಕಟ್ಟೆ ಮೇಲೆ ಕೂತ್ಕೋತಾಳಂತೆ ತಾಯಿ ಮಹಾಲಕ್ಷ್ಮಿ. ಅದಾದ ನಂತರ ಗರ್ಭಗುಡಿಯಲ್ಲಿ ಬಂದು ಅಲ್ಲಿ ಅಂದರೆ ಆ ಸಾನ್ನಿಧ್ಯದಲ್ಲಿ ಬಂದು ವಿರಾಜಮಾನಲಾಗಿ ಅಲ್ಲಿ ಕೂತ್ಕೋತಾಳೆ. ಅದಾದ ನಂತರ ಅಲ್ಲಿಗೆ ಶಂಕರರು ಬರ್ತಾರೆ. ಶಂಕರಾಚಾರ್ಯರು ವಿಶೇಷವಾಗಿ ಒಂದು ಶ್ರೀಚಕ್ರವನ್ನ ರಚನೆ ಮಾಡ್ತಾರೆ. ಶ್ರೀಚಕ್ರ ರಚನೆ ಮಾಡಿ ಶ್ರೀಚಕ್ರಾರ್ಚನೆಯನ್ನ ವಿಶೇಷವಾದಂಥ ರೀತಿ ಮಾಡಿ ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ಹೇಳಿ ಕರವೀರಪುರ ಹೋಗಿ ಇದು ಕೊಲ್ಲಾಪುರ ಆಗಿ ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿ ಆ ಸಾನ್ನಿಧ್ಯದಲ್ಲಿದ್ದು ಬರತಕ್ಕಂತಹ ಪ್ರತಿಯೊಬ್ಬ ಭಕ್ತರನ್ನೂ ದರ್ಶನಕ್ಕೆ ಕೊಟ್ಟು ಎಲ್ಲರಿಗೂ ಅವರ ಅನುಗ್ರಹವನ್ನು ಸಿದ್ಧಿಪಡಿಸ್ತಾ ಇದ್ದಾಳೆ. ಅಂತಹ ಮೂಲ ಸಾನ್ನಿಧ್ಯವನ್ನ ಇವತ್ತು ತಾವು ದರ್ಶನ ಮಾಡಿದ್ದೀರಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇವತ್ತು ಕರವೀರಪುರದ ಆ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯವನ್ನ ದರ್ಶನ ಮಾಡೋದೇ ಒಂದು ಭಾಗ್ಯ. ಅಂದು ನಮಗೆ ಸಿಕ್ಕಂತ ಒಂದು ಸುವರ್ಣ ಅವಕಾಶ. ಯಾಕೆಂದ್ರೆ ನಾವು ರಾಜ್ಯದಾದ್ಯಂತ ರಾಜ್ಯ ಹೊರ ರಾಜ್ಯಗಳಲ್ಲೂ ಸಹಿತ ಇರತಕ್ಕಂತಹ ಕೆಲವು ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯ ಸಾನ್ನಿಧ್ಯಗಳನ್ನ, ದೇವಾಲಯಗಳನ್ನ ದರ್ಶನಕ್ಕೆ ಅಂತ ನಾವು ಹೊರಟಾಗ ಆ ದರ್ಶನಕ್ಕೆ ಹೊರಟಂತ ಕಾಲ ಅಲ್ಲಿ ನಮಗೆ ಸಿಕ್ಕಂತ ಆ ಚಿತ್ರೀಕರಣದ ಅವಕಾಶಗಳಿದೆಯಲ್ಲ, ಆ ಸುವರ್ಣ ಅವಕಾಶವನ್ನ ಸಂಪೂರ್ಣವಾಗಿ ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನವನ್ನ ನಮ್ಮ ಈ ಮಹರ್ಷಿವಾಣಿ ತಂಡ ನಿರಂತರ ಮಾಡ್ಕೊಂಡ್ಬಂದಿದೆ. ಅಂತಹ ನಿಟ್ಟಿನಲ್ಲಿ ಇವತ್ತು ದೀಪಾವಳಿ ದೀಪ ಮತ್ತು ಆವಲಿ, ದೀಪದ ಸರತಿ ಸಾಲು ಅಂತ ಅಂದ್ರೆ ದೀಪದ ಸಾಲಲ್ಲಿರ್ತಕ್ಕಂತಹ ದೀಪಗಳ ಈ ಹಬ್ಬವನ್ನ ಬಹಳ ವಿಶೇಷವಾಗಿ ವಿಜೃಂಭಣೆಯಾಗಿ ನಾವು ಆಚರಣೆ ಮಾಡುವಂತಹದ್ದಾಗತ್ತೆ. ಅದಕ್ಕಾಗಿ ತಾಯಿ ಮಹಾಲಕ್ಷ್ಮಿಯನ್ನ ಇವತ್ತು ದರ್ಶನ ಮಾಡಿದ್ರೆ ನಿಜಕ್ಕೂ ಪುಣ್ಯವೇ ಸರಿ. ಎಷ್ಟೋ ಜನ ಆ ತಾಯಿಯ ಸಾನ್ನಿಧ್ಯವನ್ನ, ತಾಯಿಯ ಮೂಲ ಸಾನ್ನಿಧ್ಯ ಅಮ್ಮ ಮೊದಲು ಬಂದು ಕೂತದ್ದೆಲ್ಲಿ ಅಂತ ಇವತ್ತಿಗೂ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ. ಆದರೆ ಗೊತ್ತಿದ್ರೂ ಆ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಅದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥದ್ದು. ಅದರಿಂದ ಆ ಸಾನ್ನಿಧ್ಯದಲ್ಲಿ ತಾಯಿನ ಹೋಗಿ ದರ್ಶನ ಮಾಡೋದಕ್ಕೆ ನಮಗೆ ಶಕ್ತಿ ಇಲ್ಲದಿದ್ದವರಿಗೆ ಇವತ್ತು ತಾವು ನೋಡ್ತಿರ್ತಕ್ಕಂಥ ಈ ಮೂಲ ಸಾನ್ನಿಧ್ಯದ ತಾಯಿಯ ದರ್ಶನದಿಂದ ದರ್ಶನ ಮಾತ್ರದಲ್ಲೇ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಒಳ್ಳೆಯದಾಗಲಿ ಎಂಬತಕ್ಕಂಥ ಉದ್ದೇಶದಿಂದಲೇ ಮತ್ತೊಮ್ಮೆ ಮಗದೊಮ್ಮೆ ತಾಯಿಯ ಸಾನ್ನಿಧ್ಯವನ್ನ ತಾವೆಲ್ಲರೂ ನೋಡ್ಲಿ ಅಂತ ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹಳೆಯ ಸಂಚಿಕೆಯನ್ನ ಮತ್ತೊಮ್ಮೆ ಮರುಕಳಿಸಿ ಹಾಕ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಇವತ್ತು ದೇವಿನ ದರ್ಶನ ಮಾಡೋದ್ರಿಂದ, ಯಾಕೆಂದ್ರೆ ಮೂಲ ಸಾನ್ನಿಧ್ಯ ಅಂದ್ರೆ ಅದರದೇ ಆದಂತಹ ಒಂದಷ್ಟು ಶಕ್ತಿ ಇದೆ, ಒಂದು ಪವಾಡ ಇದೆ. ಇವತ್ತಿಗೂ ಸಹಿತ ಅಲ್ಲಿ ತಾಯಿಗೆ ನಡೀತಕ್ಕಂತಹ ದ್ವಿಕಾಲ ಅನುಷ್ಠಾನ, ಅಮ್ಮನವರ ಮೂಲ ಸ್ವರ್ಣ ಪಾದಿಕೆಗಳು ಅಂದ್ರೆ ಬಂಗಾರದ ಪಾದಿಕೆಗಳಿದೆ. ಅಲ್ಲಿ ಅಮ್ಮನವರ ಬಂಗಾರದ ಪಾದಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾನು ಸಹಿತ ಆ ಸಾನ್ನಿಧ್ಯದಿಂದ ಅಲ್ಲಿರ್ತಕ್ಕಂತಹ ಅರ್ಚಕರನ್ನ ಮಾತಾಡಿಕೊಂಡು ಒಂದು ಪಾದಗಳನ್ನ ಅಲ್ಲಿರ್ತಕ್ಕಂಥ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ಪಾದವನ್ನು ಮಾಡಿಸಿ ಅಲ್ಲಿ ಪೂಜಿಸಿ ಅನಂತರ ಆ ಪಾದವನ್ನು ತಂದದ್ದು. ಬಹುಶಃ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ತಾವೆಲ್ಲರೂ ನೋಡಿದ್ದೀರಿ ಅಮ್ಮನವರ ಪಾದಗಳನ್ನು. ಈಗ ನೋಡಿ ತಾವು ನೋಡ್ತಿದ್ದೀರಿ ಪಾದಗಳನ್ನ. ಈ ಪ್ರಕಾರವಾದಂತಹ ಪಾದಗಳನ್ನ ಆ ಸಾನ್ನಿಧ್ಯದಲ್ಲಿ ಇಟ್ಟು ಪೂಜೆ ಮಾಡಿಕೊಡ್ತಾರೆ. ಅದೇ ಪಾದಗಳನ್ನ ಇವತ್ತಿಗೂ ರಾಜ್ಯದಲ್ಲೂ ಸಾಕಷ್ಟು ಆಲಯಗಳಲ್ಲಿ ಸಾಕಷ್ಟು ಕಡೆ ತಾಯಿ ಲಕ್ಷ್ಮೀ ಪಾದಗಳನ್ನಿಟ್ಟು ಪೂಜಿಸುವಂತಹದ್ದು ಒಂದು ಕ್ರಮ ಇದೆ. ಏನೇ ಆದರೂ ಅಮ್ಮನವರ ಅಲಂಕಾರ ಇದೆಯಲ್ಲ, ಅಬ್ಬಾ ಅದು ಆನಂದವೇ ಬೇರೆ. ಜೊತೆಗೆ ಅಮ್ಮನವರ ಸಾನ್ನಿಧ್ಯದಲ್ಲಿ ಒಂದು ಫಲ ಇದೆ. ಆ ಫಲ ಅಂತೂ ಸಾರ್ವತ್ರಿಕವಾಗಿ ವರ್ಷದ 365 ದಿವಸ ದೇವಿಗೆ ಸಂಪೂರ್ಣವಾಗಿ ಇಷ್ಟವಂತೆ. ಅದರಲ್ಲಿ ಹುಳಿ ಇದೆ, ಒಗರಿದೆ, ವಿಶೇಷವಾದಂತಹ ಗುಣ ಇದೆ. ಅಷ್ಟೇ ಅಲ್ಲ, ಸಂತಾನಕ್ಕೆ ಬೇಕಾದಂತಹ ಆ ಒಂದು ಫಲ ಅದರಲ್ಲಿದೆ ಅಂತಕ್ಕಂಥದ್ದು ಅಲ್ಲಿ ಹೇಳ್ತಾರೆ. ಏನೇ ಆದರೂ
ಆ ಸಾನ್ನಿಧ್ಯ, ಅಲ್ಲಿ ಪ್ರದಕ್ಷಿಣೆ ಮಾಡತಕ್ಕಂಥ ರೀತಿ, ಅದರಲ್ಲೂ ಆ ಗೋಪುರದ ಹತ್ರ ಇರ್ತಕ್ಕಂಥ ಒಂದು ಗಣಪ, ಈಗಂತೂ ಮೂಲ ಸಾನ್ನಿಧ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬಹುಶಃ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ತಾಯಿ ಮಹಾಲಕ್ಷ್ಮಿಯನ್ನ ಬೆಳಿಗ್ಗೆ ಮತ್ತು ದ್ವಿಕಾಲಾನುಷ್ಠಾನ ತ್ರಿಕಾಲದಲ್ಲಿ ಅಲ್ಲಿರ್ತಕ್ಕಂಥ ಅರ್ಚಕ ವರ್ಗನೂ ಹಾಗೇನೆ ಮೇಲಿಂದ ಮೇಲೆ ಹೋಗ್ತಾ ಇರ್ತಾರೆ, ತಾಯಿನ ದರ್ಶನ ಮಾಡ್ತಾರೆ, ಬರ್ತಾರೆ. ಅಂದ್ರೆ ಒಂದಷ್ಟು ಕಡೆ ಕೆಲಸ ಮಾಡುವಾಗ ಏನಾಗುತ್ತೆ, ಕೆಲಸ ಅಂತ ಬಂದಾಗ ಡ್ಯೂಟಿ ಮುಗಿಸಿ ಮನೆಗೆ ಬಂದ್ರೆ ಸಾಕಪ್ಪ ಅನ್ನೋದಿರುತ್ತೆ. ಆದ್ರೆ ಆ ಸಾನ್ನಿಧ್ಯದ ಒಂದು ಪವಾಡ ಏನಂದ್ರೆ, ಎಷ್ಟು ಸತಿ ನೋಡಿದ್ರು ಸಾಲದು ಅನ್ನೋ ತರ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಮಾತಿದೆ. ಅಂದ್ರೆ ಆ ಸಾನ್ನಿಧ್ಯಕ್ಕೆ ಆ ಆಕರ್ಷಣೆ ಇದೆ. ಏನೇ ಆದ್ರೂ ತಾಯಿ ಮಹಾಲಕ್ಷ್ಮಿನಂತೂ ಕಣ್ತುಂಬಿಸ್ಕೊಂಡಿದ್ದಾಯಿತು. ನಿಮ್ಮೆಲ್ಲರ ಕೋರಿಕೆ ಬೇಗ ಸಿದ್ಧಿ ಆಗಲಿ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತಡಿ ಪದ್ಮಪತ್ರ ಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ನಮಃ ಚಕ್ರೇಶ್ವರೀ ನಮಃ ಬಲಾತ್ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ ಹರಿಂ ಕರಾಸನ ಗರ್ಭೆದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರ್ಣೀಂ ಚ ವರಸದಾಂ ದೌತಾಂ ತ್ರೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ ಓಂ ಸರ್ವಮಂಗಳೇ ನಮಃ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನೇ ನಮಃ ಕ್ಷೇತ್ರದಾಯಿನೇ ನಮಃ ನವದುರ್ಗಾಯ ನಮಃ ಬ್ರಾಹ್ಮ್ಯೇ ನಮಃ ಮಾಹೇಶ್ವರ್ಯೇ ನಮಃ ಕೌಮಾರ್ಯೇ ನಮಃ ವೈಷ್ಣವ್ಯೇ ನಮಃ ವಾರಾಕ್ಯೇ ನಮಃ ಇಂದ್ರಾಣ್ಯೇ ನಮಃ ಚಾಮುಂಡಾಯ ನಮಃ ಚಂಡಿಕಾಯ ನಮಃ ಶ್ರೀಮತೇ ನಮಃ ಮಹಾಲಕ್ಷ್ಮೀ ನಮಃ. ಅಲ್ಲಿ ಕರವೀರಪುರದ ಮಹಾಲಕ್ಷ್ಮಿ, ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಲ್ಲಿರ್ತಕ್ಕಂತಹ ಮುದ್ದಾದ ಲಕ್ಷ್ಮಿ, ವರ್ಷದ 365 ದಿವಸ ಈ ಆಸ್ಥಾನದಲ್ಲೇ ಕೂತಿರ್ತಕ್ಕಂಥ ಈ ಮಹಾಲಕ್ಷ್ಮಿ. ಈ ತಾಯಿನ ನೋಡಿದಾಗ್ಲೂ ಸಹಿತ, ಈ ಅಮ್ಮನವ್ರನ್ನ ಎಷ್ಟು ನೋಡಿದ್ರು ಈ ತಾಯಿಯ ಸಾನ್ನಿಧ್ಯದಲ್ಲಿ ಬೇರೆ ಯಾವ ದೇವರುಗಳನ್ನ ಇಲ್ಲಿ ನಾವು ತಂದಿಟ್ಟಾಗ್ಲೂ ಸಹಿತ ನಮಗೆ ಅಷ್ಟು ಆನಂದ ಅನ್ಸಲ್ಲ. ಈ ತಾಯಿ ಮಹಾಲಕ್ಷ್ಮಿನ ಇಲ್ಲಿಟ್ಟಾಗ ಆ ಸಾನ್ನಿಧ್ಯದಲ್ಲಿ ಆ ಅಮ್ಮನವ್ರ ಮೇಲೆ ಒಂದು ಹಾರ ಹಾಕಿದ್ರು ಸಾಕು, ಅಷ್ಟೇ ತೃಪ್ತಲಾಗ್ತಾರೆ. ಈ ಒಂದು ಸಾನ್ನಿಧ್ಯದ ಇನ್ನೊಂದು ವಿಶೇಷತೆ ಇದೆ. ಯಾಕೆಂದ್ರೆ ಇದು ನಮ್ಮ ಕಣ್ಣುಗಳಿಗೂ ಅಥವಾ ಎಲ್ಲರ ಕಣ್ಣುಗಳಿಗೂ ಅದು ನನಗೆ ಅರಿಯದು. ಒಂದಂತೂ ಸತ್ಯ, ಈ ತಾಯಿ ಮಹಾಲಕ್ಷ್ಮಿಯನ್ನ ಈ ಸಾನ್ನಿಧ್ಯದಲ್ಲಿಟ್ಟಾಗ ನೋಡ್ಲಿಕ್ಕೆ ಅದರ ಆನಂದವೇ ಬೇರೆ. ಈ ಸಾನ್ನಿಧ್ಯದಲ್ಲಿ ಆ ದಿನದ ಅನುಷ್ಠಾನ ಬೇರೇನಾದ್ರೂ ಇದ್ದು ಅಲ್ಲಿ ಶಿವನೋ ಅಥವಾ ವಿಷ್ಣುನೋ ಅಥವಾ ಬೇರೆ ಏನೋ ಒಂದು ದೇವತೆಗಳನ್ನ ನಾವು ಅಲ್ಲಿ ಕೂಡಿಸಬೇಕಂದಾಗ ಈ ಲಕ್ಷ್ಮಿಯನ್ನ ತೆಗೆದು ಪಕ್ಕದಲ್ಲಿಟ್ರೆ ಆಗ ಆ ತಾಯಿಯಲ್ಲಿರ್ತಕ್ಕಂಥ ಆ ಮುಗುಳ್ನಗೆ ಅನ್ನೋದನ್ನ ನಾವು ಕಣ್ಮರೆಯಾಗ್ಬಿಡುತ್ತೆ. ಆ ಮುಗುಳ್ನಗೆ ಕಾಣಿಸೋದಿಲ್ಲ. ಇದು ಸತ್ಯ. ಯಾಕೆಂದ್ರೆ ಈ ಆಸ್ಥಾನದಲ್ಲಿಟ್ಟಾಗ ನೋಡುವಾಗ ಸಿಗುವ ಆನಂದವೇ ಬೇರೆ. ಈ ದೇವಿಯನ್ನ ಪಕ್ಕದಲ್ಲಿಟ್ಟು ಆ ಸ್ಥಳಕ್ಕೆ ಇನ್ನೊಂದು ದೇವರನ್ನ ತಂದಿಟ್ಟಾಗ ಆಗುವಂತಹ ಮನಸ್ಸಿನ ವ್ಯಥೆನೇ ಬೇರೆ. ಅದಕ್ಕೆ ಹೇಳೋದು, ಏನೇ ಆದರೂ ಮನಸ್ಸು ಯದ್ಭಾವಂ ತದ್ಭವತಿ ಅಂತ. ಒಳ ಮನಸ್ಸು ನಮಗೆ ಏನು ಹೇಳ್ತಿರುತ್ತೆ, ಏನು ಕೇಳ್ತಿರುತ್ತೆ, ಏನನ್ನ ಅಪೇಕ್ಷೆ ಪಡುತ್ತೆ ಅಥವಾ ಯಾವುದ್ರ ಬಗ್ಗೆ ನಮ್ಮ ಚಿಂತನೆ ಇರುತ್ತೆ, ಅದೆಲ್ಲವೂ ಹಾಗೇ ನಡೆಯುತ್ತಂತೆ. ಹಾಗಾಗಿ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಮ್ಮೆ ಮಗದೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಅದರಲ್ಲೂ ದೀಪಾವಳಿ ಗುರುವಾರದ ಅಮಾವಾಸ್ಯೆ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ನಾನು ಭಗವತಿನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಇವತ್ತು ದೀಪಾವಳಿ ಅಮಾವಾಸ್ಯೆ, ಹಾಗಾಗಿ ನಮ್ಮ ಸ್ಟುಡಿಯೋದಲ್ಲಿ ಗುರುಜರ ನೇತೃತ್ವದಲ್ಲಿ ಅಮ್ಮನವರಿಗೆ ವಿಶೇಷವಾದಂತಹ ಅಭಿಷೇಕ ಪೂಜಾರಾಧನೆ ಸಲ್ಲಿಸಲಾಗುತ್ತೆ. ಬನ್ನಿ, ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಖಂಡಿತಪ್ಪ. ಇನ್ನು ಪಂಚಾಂಗ ಶ್ರವಣ, ರಾಶಿಫಲಾದ ನಂತರ ತಾಯಿ ಮಹಾಲಕ್ಷ್ಮಿಗೆ ನಾವು ಸಹಿತ ಒಂದು ವಿಶೇಷವಾದ ಆರಾಧನೆ ಮಾಡೋಣ. ಲಕ್ಷ್ಮಿ ಆರಾಧನೆಯನ್ನ ಇವತ್ತು ಸಂಧ್ಯಾ ಕಾಲ ಗೋಧೂಳಿ ಲಗ್ನದಲ್ಲಿ ತಾವೆಲ್ಲರೂ ಸಹಿತ ಬಹಳ ಶ್ರದ್ಧೆಯಿಂದ ಮಾಡಿ. ಯಾಕೆಂದ್ರೆ ಭಗವತಿಯನ್ನ ಶ್ರದ್ಧೆಯಿಂದ ಮಾಡಬೇಕು ಅಂತ ಪುನಃ ಸಾಲ ಮಾಡಿ ವೈಭವೀಕರಿಸ್ತಕ್ಕಂಥದ್ದಲ್ಲ ಅಥವಾ ಇನ್ನೇನೋ ಮಾಡತಕ್ಕಂಥದ್ದಲ್ಲ. ಶ್ರದ್ಧಾಭಕ್ತಿಯಿಂದ ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಶೀಘ್ರವಾದಂತಹ ಫಲವಿದೆ. ಆ ಫಲವನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ಭಗವತಿಯ ಪ್ರಾರ್ಥನೆಯನ್ನ ಬಹಳ ಅಚ್ಚುಕಟ್ಟಾಗಿ ತಾವು ಮಾಡಬೇಕು. ಅದಕ್ಕಾಗಿ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿ ಆರಾಧನೆ ಆಗಲಿ, ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಒಳ್ಳೆಯದಾಗಲಿ. ಭಗವತಿ ಓಂ ಹರಿಂ ಕರಾಸನ ಗರ್ಭೆದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸುವರ್ಣಾಂ ವರದಾರ್ಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಅಂಬಾಯ ನಮಃ ಶ್ರೀಮತೇ ನಮಃ ಲಲಿತಾಂಬಿಕಾಯ ನಮಃ. ಶ್ರೀ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸ ಕೃಷ್ಣಪಕ್ಷ 4/11/2021 ಗುರುವಾರ. ಇವತ್ತು ದೀಪಾವಳಿ ಅಮಾವಾಸ್ಯೆ, ಚಿತ್ತಾ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ನಿಮ್ಮ ಮನೋಕಾಮನೆಗಳ ಸಿದ್ಧಿಗೆ ಇವತ್ತು ಬಹಳ ವಿಶೇಷವಾದಂಥ ದಿನ. ಆದರೆ ಒಂದಷ್ಟು ನೋವಿನ ಸಂಗತಿನೂ ಇದೆ. ಏನಪ್ಪಾ ಅಂದ್ರೆ, ಸರ್ವರಿಗೂ ಸಕಲರಿಗೂ ಸಹಿತ ಇವತ್ತಿನ ದಿವಸ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಆರ್ಥಿಕ ಸಂಕಷ್ಟ ಎಂಬತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಶ್ರದ್ಧೆಯಿಂದ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗಿದೆ. ಲಕ್ಷ್ಮಿ ಚಂಚಲತೆ,
ಆ ಲಕ್ಷ್ಮಿಯಲ್ಲಿರ್ತಕ್ಕಂಥ ಆ ಚಂಚಲತೆ ಇರತಕ್ಕಂತಹ ಆ ಒಂದು ಚಾಂಚಲ್ಯ ಗುಣ ಅಂದ್ರೆ ಯಾರು ಯಾವತ್ತೂ ಒಂದೇ ಕಾಲದಲ್ಲಿ ನಿಲ್ತಕ್ಕಂಥದ್ದಲ್ಲ. ಎಲ್ಲಾ ದೇವಾನುದೇವತೆಗಳಿಗೂ ಸಹಿತ ಒಂದಷ್ಟು ಮನಸ್ಸಿದೆ. ಆದರೆ ಲಕ್ಷ್ಮಿಯ ಮನಸ್ಸು ಹಾಗಲ್ಲ. ಲಕ್ಷ್ಮಿ ಹೇಗಂದ್ರೆ ಆ ಗಣ ಆ ಏನು ಆಲೋಚನೆ ಮಾಡ್ತಾಳೆ, ಒಂದು ಕ್ಷಣದಿಂದ ಮತ್ತೊಂದು ಕ್ಷಣಕ್ಕೆ ಆಗಲೇ ಬದಲಾವಣೆಗಳನ್ನು ತಂದುಕೊಂಡ್ಬಿಡ್ತಾಳೆ. ಆ ಬದಲಾವಣೆಗಳು ತರುವಂತಹ ಮನಸ್ಥಿತಿ ಆ ಪದ್ಧತಿ ಎದುರಾಗ್ಬಿಡುತ್ತೆ. ಅದಕ್ಕಾಗಿ ದೇವಿಯನ್ನ ಶ್ರದ್ಧಾಭಕ್ತಿಯಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಜೊತೆಗೆ ತಾವು ಮಾಡಬೇಕಾಗಿರ್ತಕ್ಕಂತಹದ್ದು ನಿಮ್ಮ ಮನೋಕಾಮನೆ ಸಿದ್ಧಿಗಾಗಿ ಸಂಜಾಕಾಲ ಗೋವನ್ನ ಮೊದಲು ಆರಾಧನೆ ಮಾಡತಕ್ಕಂತಹದ್ದು. ಒಂದು ಗೋವಿನಲ್ಲಿ ವಿಶೇಷವಾದಂತಹ ದೇವತೆಗಳ ಒಂದು ಶಕ್ತಿ ಇದೆ. ಕಾರಣ 300 ಮುಕ್ಕೋಟಿ ದೇವತೆಗಳು ಸಹಿತ ಆ ಒಂದು ಗೋವಲ್ಲಿ ಐಕ್ಯವಾಗಿದ್ದಾರೆ. ಗೋವಿಗೆ ಹಿಂದೆ ಎಲ್ಲಾ ದೇವತೆಗಳು ಬಂದು ಕಲಿಯುಗದಲ್ಲಿ ಪ್ರತಿನಿತ್ಯ ಗೋವಿಗೆ ವಿಶೇಷವಾದ ಸ್ಥಾನವಿದೆ ಅಂತ ತಿಳಿದ ನಂತರ ಎಲ್ಲಾ ದೇವತೆಗಳು ಬಂದು ಆ ಗೋವಿನಲ್ಲಿ ಐಕ್ಯವಾದರು. ಲಕ್ಷ್ಮಿ ತಡವಾಗಿ ಬಂದಳು. ಯಾಕೆಂದ್ರೆ ಲಕ್ಷ್ಮಿ ಬರ್ತಕ್ಕಂಥದ್ದು ವೈಕುಂಠದಿಂದ ಅಲ್ವಾ, ಶ್ರೀಮನ್ನಾರಾಯಣನ ಅರ್ಧಾಂಗಿ ತಾಯಿ. ಹಾಗಾಗಿ ಬರುವುದು ಸ್ವಲ್ಪ ತಡ ಅನ್ನೋಷ್ಟರೊಳಗೆ ಎಲ್ಲಾ ದೇವತೆಗಳು ಬಂದು ಸಪ್ತನದಿಗಳಿಂದ ಹಿಡಿದು ವೇದಗಳವರೆಗೂ ಈ ಸೂರ್ಯ ಚಂದ್ರರು ಎಲ್ಲರೂ ಸಹಿತ ಗೋವಿನಲ್ಲಿ ಸೇರಿಕೊಂಡ್ರು. ಇನ್ನು ಗೋವಿನ ರೋಮರೋಮದಲ್ಲೂ ಸಹಿತ ಒಂದೊಂದು ದೇವತೆಗಳಿದ್ದಾರೆ. ಬಾಲದಲ್ಲಿ ಸಹಿತ ನಾಗದೇವತೆ ಬಂದು ಕೂತಾಯಿತು. 4 ಪಾದಗಳಲ್ಲೂ ಸಹಿತ ವಿಶೇಷವಾದಂತಹ ಚತುರ್ವೇದಗಳು ಕೂತಾಯಿತು. ಹಾಗೆ ಸೂರ್ಯ ಚಂದ್ರರು ಕಣ್ಗಳಲ್ಲಿ ಕೂತಾಯಿತು. ಇನ್ನ ಬೆನ್ನಲ್ಲೂ ಸಹಿತ ದೇವರು ಕೂತಾಯಿತು. ಆ ವಿಶೇಷವಾಗಿರ್ತಕ್ಕಂಥ ಕೆಚ್ಚಲಲ್ಲಿ ಭಗೀರಥಿ ಭಾಗ್ಯವತಿ ಎಲ್ಲರೂ ಸಹಿತ ಕೂತ್ಕೊಂಡಾಯಿತು. ಎಲ್ಲರಿಗೂ ಸ್ಥಾನ ಆಯಿತು. ಇನ್ನ ಸ್ಥಾನವೂ ಇಲ್ಲ, ಅಲ್ಲಿ ಜಾಗವೂ ಇಲ್ಲ. ಇಂತಹ ಪರಿಸ್ಥಿತಿ ಎದುರಾಯಿತು. ಆಗ ಲಕ್ಷ್ಮಿ ಬಂದು ಗೋವಿನ ಮುಂದೆ ನಿಂತು, ನಾನೆಲ್ಲಿ ಕೂತ್ಕೊಳ್ಳಿ ಅಂದ್ರೆ, ಅಮ್ಮ ನಿನ್ನಲ್ಲಿ ಮನಸ್ಸು ಚಂಚಲ, ನಿನ್ನ ಮನಸ್ಸು ಚಂಚಲ, ಯಾರೊಬ್ಬರತ್ರೂ ಇರೋದಿಲ್ಲ, ಎಲ್ಲೂ ಒಂದು ಕಡೆ ನಿಲ್ಲಲ್ಲ, ಎಲ್ಲ ಕಡೆ ಬರೀ ನೀನು ಮನಸ್ಸಲ್ಲಿ ಆಸೆ ತೋರಿಸ್ತೀಯಾ, ಹತ್ರ ಇರ್ತೀಯಾ, ಓಡೋಗ್ತೀಯಾ. ಹೀಗಿರೋದ್ರಿಂದ ನನ್ನ ಒಂದು ಸಾನ್ನಿಧ್ಯದಲ್ಲಿ ನಿನಗೆ ಎಲ್ಲೂ ಸ್ಥಳವಿಲ್ಲದಂತ ರೀತಿಯಲ್ಲಿದೆ ಅಂತ ಆ ಗೋವು ಹೇಳ್ತಂತೆ. ಆಗ ಏನೇ ಆದರೂ ನನ್ನ ಮನಸ್ಸು ಹೇಗೆ ಇದ್ರೂ ನಾನು ಒಂದು ಸತಿ ಒಲಿದ್ರೆ, ನಾನು ಆಶೀರ್ವದಿಸಿದ್ರೆ ನಿನಗೆ ಬೇಕಾದಂಥ ಸಿರಿ ಸಂಪತ್ತನ್ನು ಕೊಡುವ ಚೈತನ್ಯ ನಂದಾಗಿರೋದ್ರಿಂದ ನನಗೆ ಸಾನ್ನಿಧ್ಯ ಬೇಕೇ ಬೇಕು, ನಾನು ಈ ಸ್ಥಳದಲ್ಲಿ ನಾನು ಎಲ್ಲಾದರೂ ಒಂದು ಕಡೆ ಕೂತ್ಕೊಳ್ಳೇಬೇಕು ಅಂತ ಗೋವಿಗೆ ಪುನಃ ಲಕ್ಷ್ಮಿ ಕೇಳಿದಂತೆ. ನೋಡು, ನಿನ್ನ ಮನಸ್ಸಲ್ಲಿ ಹೀಗಿದ್ರೆ ನನ್ನ ಹತ್ರ ಇರ್ತಕ್ಕಂಥ ಸಾನ್ನಿಧ್ಯ ಇನ್ನೆಲ್ಲೂ ಇಲ್ಲ, ಇರೋದು ಒಂದೇ ಸಾನ್ನಿಧ್ಯ. ನನ್ನ ಗೋಮಯ ಬರುವಂತ ಸಾನ್ನಿಧ್ಯ ಏನಿದೆ ಅಲ್ಲಷ್ಟೇ ಜಾಗ ಇರತಕ್ಕಂಥದ್ದು. ಆ ಜಾಗದಲ್ಲಿ ನಿನಗೆ ಕೂಡ್ಲಿಕ್ಕೆ ಇಷ್ಟ ಆದ್ರೆ ಅಲ್ಲಿ ಕೂತ್ಕೋ, ಅದು ಬಿಟ್ಟು ಇನ್ನೆಲ್ಲೂ ಸ್ಥಳ ಇಲ್ಲ ಅಂತ ಹೇಳ್ತಾಳೆ. ಏನೂ ತಪ್ಪಿಲ್ಲ, ಆ ಸಾನ್ನಿಧ್ಯನೇ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿಗೂ ಸಹಿತ ಗೋಮಯಕ್ಕೆ ಅಂತಹ ವಿಶೇಷವಾಗಿರತಕ್ಕಂಥ ಸ್ಥಾನಮಾನ ಇದೆ. ನೋಡಿ, ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಪೂಜೆ, ಗಣಪತಿ ಪೂಜೆ ಇಲ್ದಿದ್ರೆ ಯಾವ ಪೂಜೆನೂ ಇಲ್ಲ. ಆ ಗಣಪನ ಪೂಜೆಗೂ ಸಹಿತ ಒಂದು ಪಿಳ್ಳೆರಾಯಿನಂತ ಮಾಡತಕ್ಕಂಥದ್ದು ಮಣ್ಣಿನ ಉಂಡೆ ಅಲ್ಲ, ಗೋಮಯದಿಂದ. ಹಸುವಿನ ಸಗಣಿಗೆ ಅಷ್ಟು ಶಕ್ತಿ ಇದೆ, ಅಂತಹ ಒಂದು ಚೈತನ್ಯ ಇದೆ. ಆ ಹಸುವಿನ ಒಂದು ಸಗಣಿ ಇದೆಯಲ್ಲ ಗೋಮಯ, ಆ ಗೋಮಯ ಬರುವಂತ ಸಾನ್ನಿಧ್ಯದಲ್ಲಿ ಅಲ್ಲಿ ಲಕ್ಷ್ಮಿ ಸ್ಥಿರವಾಗಿ ಕೂತ್ಕೋತಾಳೆ. ಅಲ್ಲಿ ಆ ಸ್ಥಿರತ್ವ ಮನೋಭಾವದಿಂದ ಕೂತ್ಕೊಳ್ಳೋದ್ರಿಂದ ಗೋವಿಗೆ ಇನ್ನಷ್ಟು ಶಕ್ತಿ ಬಂತು. ಅದರಿಂದ ಅಂದಿನಿಂದ ಇಂದಿನವರೆಗೂ ನೀವು ಗೋಪೂಜೆ ಮಾಡಿದ್ರು ಸಹಿತ ಗೋವಿನ ಹಣೆಗೆ ಅರಿಶಿನ ಕುಂಕುಮ ಗಂಧವನ್ನಿಟ್ರು, ಗೋವಿನ 4 ಪಾದಗಳಿಗೂ ಪೂಜೆ ಮಾಡಿದ್ರು, ಗೋವಿನ ಬಾಲದ ತುದಿಯಲ್ಲಿರ್ತಕ್ಕಂಥ ಕೂದಲ ಕೇಶವನ್ನ ತಲೆ ಮೇಲೆ ಹಾಕೊಂಡ್ರೆ ನಮಗೆ ವೈತರ್ಣಿಕಾ ನದಿ ಎಂಬತಕ್ಕಂಥದ್ದನ್ನು ದಾಟಿಸುತ್ತಂತೆ. ಅಂದ್ರೆ ವೈತರ್ಣಿಕಾ ನದಿ ಎಂಬತಕ್ಕಂಥದ್ದು ಬಹಳಷ್ಟು ದೊಡ್ಡ ನದಿ. ಅದೇನಪ್ಪಾ ಅಂದ್ರೆ ಈ ದೇಹದಿಂದ ಆತ್ಮ ಹೊರಗಡೆ ಹೊರಟ ನಂತರ ಆತ್ಮ ವಿಚಾರಣೆಗೆ ಹೊರಡುವಾಗ ಆ ನದಿಯನ್ನು ದಾಟಬೇಕಂತ. ಅದು ಬರೀ ಕಿವು, ರಕ್ತ, ಒಂದರ ಮೂಳೆಗಳು, ಮಾಂಸಖಂಡಗಳು, ಹುಳ, ಕ್ರಿಮಿ, ಕೀಟಗಳು ಇದನ್ನ ತುಂಬಿರುವಂತದ್ದಂತೆ. ಇದನ್ನು ದಾಟೋದು ಬಹಳ ಕಷ್ಟ. ಅದನ್ನು ದಾಟಿಸುವಂತ ಶಕ್ತಿ ಒಂದು ಗೋವಿಗಲ್ದೇರ ಮತ್ತಾರಿಗೂ ಅಲ್ಲ. ಅದಕ್ಕೆ ಹೇಳೋದು, ಮನೆಯಲ್ಲಿ ಯಾರಾದರೂ ಹಿರಿಯರೊಬ್ಬರು ಗತಿಸಿದ್ರೆ ಒಂದು ಗೋದಾನ ಮಾಡ್ತಾರೆ. ಯಾವುದೇ ಪರಮ ಪವಿತ್ರವಾಗಿರುವ ಪುಣ್ಯಕ್ಷೇತ್ರಗಳಿಗೆ ಹೊರಟ್ರೆ ಅಲ್ಲಿ ಗೋದಾನ ಮಾಡಬೇಕು ಎಂಬತಕ್ಕಂಥ ಪದ್ಧತಿ ಇದೆ. ಒಂದು ಗೋವಿಗೆ ಯಾವುದೇ ಕಾರಣಕ್ಕಾದರೂ ನೀವು ಕಾಲಲ್ಲಿ ಒದೆಯೋದಾಗ್ಲಿ, ಅಥವಾ ಗೋವಿಗೆ ತೊಂದರೆ ಕೊಡೋದಾಗ್ಲಿ, ಅಥವಾ ಗೋವಿನ ಬಗ್ಗೆ ಹಿಂಸೆ ಪಡಿಸೋದಾಗ್ಲಿ, ಗೋವಿನ ಕಣ್ಣಲ್ಲಿ ನೀರು ಬರೋ ಥರ ನಡ್ಕೊಳ್ಳೋದಾಗ್ಲಿ, ಅಥವಾ ಗೋವಿಗೆ ಒಂದೇಟು ಹೊಡೆಯೋದಾಗ್ಲಿ ಮಾಡಿದ್ರೆ ಖಂಡಿತ ಹೇಳ್ತೀನಿ ಇವತ್ತಿಗೆ ಚೆನ್ನ. ನಾಳೆ ನಾವು ನೋಡಿಲ್ಲ, ಇವತ್ತೇ ನಮ್ಗೆ ಕರೆಕ್ಟ್ ಅಂದ್ರು ಸಹಿತ ನಾಳೆಯ ಬದುಕು ರವರವ ನರಕ. ಅದಕ್ಕೆ ಹೇಳೋದು, ಗೋ ಸಂಪತ್ತು ಬೇಕು, ಗೋ ಉಳಿಬೇಕು, ಆ ಗೋ ಮಹಾಲಕ್ಷ್ಮಿಯನ್ನು ನಾವೆಲ್ಲರೂ ಆರಾಧನೆ ಮಾಡಬೇಕು ಅಂತ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಗೋಮಾತೆಯಲ್ಲಿ ಆ ವಿಶೇಷವಾಗಿರುವ ಗೋಮಯ ಬರುವ ಸಾನ್ನಿಧ್ಯದಲ್ಲಿ ಲಕ್ಷ್ಮಿ ಹೋಗಿ ಕೂತ್ಕೊಳ್ತಾಳೆ. ಅಂದ್ರೆ ನೋಡಿ, ಲಕ್ಷ್ಮಿ ಎಷ್ಟು ಸೌಂದರ್ಯವತಿ, ಜ್ಞಾನವತಿ ಮತ್ತು ಬೇಕಾದನ್ನು ಕೊಡುವಂತಹ ಭಾಗ್ಯವತಿ. ಇಷ್ಟೆಲ್ಲ ತಾಯಿ ಗುಣಗಳಿದ್ರೂ ತಾಯಿ ಕೂತಂತ ಸ್ಥಳ ಗೋಮಯ ಬರುವಂತ ಸ್ಥಳ. ಅದರಿಂದ ಗೋವಿಗೆ ಯಾವ ಸ್ಥಳದಲ್ಲಿ ನೀವು ಪೂಜೆ ಮಾಡಿದ್ರು ಪುನಃ ಬಂದು ಗೋಮಯ ಹಾಕುವ ಸಾನ್ನಿಧ್ಯವನ್ನ ಆ ಸ್ಥಳವನ್ನು ಮುಟ್ಟಿ ನಮಸ್ಕಾರ ಮಾಡುವುದು ಇಂದಿಗೂ ಪದ್ಧತಿ. ನೀವು ಗೋಪೂಜೆ ಮಾಡುವಾಗ ನೋಡಿ, ಗೋವಿಗೆ ಎಲ್ಲ ಆದ ನಂತರ ಅಲ್ಲಿ ಪ್ರದಕ್ಷಿಣೆ ಬಂದು ಅಲ್ಲಿ ತಲೆ ಬಗ್ಸಿ ನಮಸ್ಕಾರ ಮಾಡ್ತಾರೆ. ಕಾರಣ ಆ ಸಾನ್ನಿಧ್ಯದಲ್ಲಿ ತಾಯಿ ಮಹಾಲಕ್ಷ್ಮಿ ಕೂತಿದ್ದಾಳೆ. ಅದಕ್ಕೆ ಪಂಚಗವ್ಯಕ್ಕೆ ಅಂತಹ ಒಂದು ಶಕ್ತಿ ಇರತಕ್ಕಂಥದ್ದು. ಪಂಚಗವ್ಯ ಅಂದ್ರೆ ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಗೋಮಯ. ಗೋಮೂತ್ರ, ಗೋಮಯ ಇದೂ ಸಹಿತ ಪರಮ ಪವಿತ್ರವೇ.
ಅದಕ್ಕೆ ಆ ಪಂಚಗವ್ಯ ಅಂತ ಹೇಳ್ತಾರೆ. ಆ ಪಂಚಗವ್ಯದಲ್ಲಿ ಒಂದು ಗೋವಿನಲ್ಲಿ ಮಾತ್ರ, ಅದು ಈ ಗೋವಿಗೆ ಪೂಜೆ ದೀಪಾವಳಿಯ ಈ 3 ದಿವಸ, ನರಕ ಚತುರ್ದಶಿ ಮತ್ತು ಮಹಾಲಕ್ಷ್ಮಿ, ಬಲಿಪಾಡ್ಯಮಿ, ಈ 3 ದಿನ ಸಹಿತ ಗೋವಿಗೆ ವಿಶೇಷವಾದಂತಹ ಸ್ಥಾನಮಾನ ಇದೆ. ಒಳ್ಳೆಯದಾಗಲಿ. ಗುರುಜಿ, ಈಗ ರಾಶಿ ಫಲಗಳನ್ನ ಪ್ರಾರಂಭ ಮಾಡೋದಾ? ಖಂಡಿತಮ್ಮ. ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಯಂ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ತಾಯಿ ಮಹಾಲಕ್ಷ್ಮಿ ಆದಷ್ಟು ಎಲ್ಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಪ್ರತಿಯೊಬ್ಬರಿಗೂ ಸಹಿತ ಅವರ ಆರ್ಥಿಕ ಸಂಕಷ್ಟಗಳು ಬೇಗ ದೂರ ಆಗಲಿ, ಕಷ್ಟದಿಂದ ಬೇಗ ಪಾರಾಗುವಂಥ ಗುಣ ಪ್ರತಿಯೊಬ್ಬರಿಗೂ ಸಿಗಲಿ. ಹಾಗೆ ಕತ್ತಲಿಂದ ಬೆಳಕಿನೆಡೆಗೆ ಎಂಬಂತ ರೀತಿ ಈ ಒಂದು ದೀಪಗಳ ಸಾಲು ದೀಪಾವಳಿ, ಈ ವಿಶೇಷವಾಗಿರ್ತಕ್ಕಂಥ ದೀಪಾವಳಿಯ ಹಬ್ಬದಲ್ಲಿ ತಮ್ಮೆಲ್ಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವತಿಯ ಅನುಗ್ರಹ ಸಿಗಲಿ ಅಂತ ದೇವಿನ ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ. ಗುರುವಾರ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರುವಿನ ಅನುಗ್ರಹವನ್ನು ಪಡೆಯಿರಿ. ಸಾಧ್ಯವಾದಷ್ಟು ಸನ್ಮಾರ್ಗದತ್ತಿರಿ. ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ಮುಂದೆ ನಡೆಯಿರಿ. ಆದಷ್ಟು ಮಧ್ಯಾಹ್ನ 2 ರಿಂದ 4:15 ಮಾತ್ರ ಬಹಳ ಎಚ್ಚರಿಕೆಯಿಂದಿರಿ. ಈ ಒಂದು ಸಮಯವನ್ನು ದಾಟಿಕೊಂಡ್ರೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ, ಹೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ವಿಶೇಷವಾದಂತಹ ದಿನ. ಹಾಗಾಗಿ ನೀವು ಗಣಪತಿಯ ಪ್ರಾರ್ಥನೆಯನ್ನ ಅಚ್ಚುಕಟ್ಟಾಗಿ ಮಾಡಿ ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳಾಗಲಿ ತಾವು ಏನು ಸಂಕಲ್ಪ ಮಾಡ್ತಿದ್ದೀರಿ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡಿಕೊಳ್ಳುವಂತಹ ವಿಶೇಷವಾದಂಥ ಗುಣ. ಇವತ್ತು ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿದ್ದು ಗಣಪತಿಯ ಪ್ರಾರ್ಥನೆ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಎಲ್ಲಿ ಬಿಳಿ ಎಕ್ಕದ ಗಿಡ ಇರುತ್ತೆ ಅಲ್ಲಿ 2 ದೀಪವನ್ನು ಹಚ್ಚಿ ವೃಷಭ ರಾಶಿಯವರು ಅಲ್ಲಿ ಗಣಪತಿಯ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಒಂದಷ್ಟು ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಹಣಕಾಸಿನ ಬಗ್ಗೆ ಯೋಚನೆ ಇಲ್ಲ. ಭಗವಂತ ಆಯಾ ಕಾಲಕ್ಕೆ ತಾಯಿ ಹೇಗೆ ಬೇಕೋ ಹಂಗೆ ಒದಗಿಸ್ತಾಳೆ, ಅನುಕೂಲ ಮಾಡ್ತಾಳೆ. ಆದರೆ ಮನಸ್ಸು ತುಂಬಾ ಚಂಚಲತೆ ಇದೆ, ಭಯದ ವಾತಾವರಣ ಇದೆ, ಏನೋ ಒಂದು ತರಹ ಆತಂಕಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಆದರೂ ನಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳು ನಡೀತಿಲ್ವಲ್ಲ ಎಂಬತಕ್ಕಂಥದ್ರ ಆತಂಕ, ಭಯ ನಿಮ್ಮನ್ನು ಬಾಧಿಸ್ತಾ ಇರಬಹುದು. ಆದರೂ ಧೈರ್ಯವಾಗಿರಿ. ಧೈರ್ಯವನ್ನು ಕೆಡಿಸ್ಕೊಳ್ಳೋದು ಬೇಡ. ಒಳ್ಳೆ ಮನಸ್ಸಿನಿಂದ ಒಳ್ಳೆ ತೀರ್ಮಾನ ಮಾಡಿಕೊಂಡ್ರೆ ಅಷ್ಟೇ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಧರಿಸುವಂತಹ ವಸ್ತ್ರದಿಂದ ಹಿಡಿದು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಹೆಚ್ಚು ಹೆಚ್ಚು ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಳುವಂತಹದಿದೆ. ಹಾಗೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಯಾವುದನ್ನು ಸರಿಪಡಿಸ್ಕೊಳ್ಳೋಕ್ಕಾಗದಿರೋ ಒದ್ದಾಡ್ತಾ ಇರ್ತಿರಲ್ಲ, ಯಾವುದೇ ಸಹಿತ ಒಂದು ಆತಂಕಕ್ಕೊಳಗಾಗುವ ಪರಿಸ್ಥಿತಿ, ಅಥವಾ ಯಾರೋ ಒಂದು ನಿಷ್ಠೂರದ ಮಾತಾಡ್ತಕ್ಕಂಥದ್ದು, ಅಥವಾ ನಾವು ಇಷ್ಟೇ ಕ್ರಮಬದ್ಧವಾದಂತಹ ಒಂದು ಸುಂದರವಾದ ಜೀವನವನ್ನು ಕಟ್ಕೊಳ್ಬೇಕು ಅಂತ ಆಲೋಚನೆ ಮಾಡಿದ್ರು ಅದೇನೂ ಸಾಧ್ಯವಿಲ್ಲದಿರತಕ್ಕಂಥ ಪರಿಸ್ಥಿತಿ ಇದ್ರು, ಎಲ್ಲೋ ಒಂದು ಅಚಾತುರ್ಯದ ಮಧ್ಯದಲ್ಲಿ ಒಂದಷ್ಟು ಬೆಳಕನ್ನು ಕಾಣುವಂತಹ ಸುಂದರವಾದ ಕ್ಷಣ ಇವತ್ತು ನಮಗೆ ಎದುರಾಗಬಹುದು. ಆದರೂ ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಒಂದು ಸುಂದರವಾದಂತಹ ವಿಶೇಷವಾದಂತಹ ಆಲಯಕ್ಕೆ ಹೋಗಿ ಬನ್ನಿ. ಸಾಧ್ಯವಾದರೆ ಇವತ್ತು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಎಲ್ಲರೊಂದಿಗೆ ಹಸನ್ಮುಖಿಯಾದಂತಹ ನಗುಮುಖದ ಮಾತಾಡಿ ಆಗಷ್ಟೇ ಒಳ್ಳೆ ಫಲಸನ್ನು, ಅಂದ್ರೆ ಒಳ್ಳೆಯ ಒಂದು ಕೆಲಸವನ್ನ, ಒಳ್ಳೆಯ ಮನಸ್ಥಿತಿಯನ್ನ ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ದರ್ಶನ ಮಾಡಿ, ಸಾಯಿನಾಥರ ದರ್ಶನದಲ್ಲಿ ಅಲ್ಲಿ ಆ ಸಾನ್ನಿಧ್ಯದಲ್ಲಿ ಒಂದಷ್ಟು ದೀಪವನ್ನು ಹಚ್ಚಿ ಅಲ್ಲಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಮನುಷ್ಯನಿಗೆ ಆಗದಿರತಕ್ಕಂಥದ್ದು ಯಾವುದೂ ಅಲ್ಲ, ಎಲ್ಲವನ್ನೂ ಸಹಿತ ಯಾವುದೂ ಅಸಾಧ್ಯವಲ್ಲ. ಆದರೆ ಸಾಧ್ಯಪಡಿಸಿಕೊಳ್ಳುವಂತಹ ಒಳ್ಳೆಯ ಮನಸ್ಸು ನಿಮ್ಮದಾಗಿರಬೇಕು. ಜೊತೆಗೆ ಸಾಧ್ಯವಾದಷ್ಟು ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೂ ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಕುಟುಂಬದಲ್ಲಿ ಹಸನ್ಮುಖಿಯಾಗಿ ನಗನಗ್ತಾ ಇರತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ಶಿವಾರಾಧನೆ ಮಾಡಿ ಶಿವ ಸಾನ್ನಿಧ್ಯದಲ್ಲೂ ದೀಪವನ್ನು ಹಚ್ಚಿ ಸಂಪೂರ್ಣವಾದಂಥ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಸಿಂಹರಾಶಿ.
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇವತ್ತು ತಾವು ಮಾಡುವ ಪ್ರತಿ ಕಾಯಕದಲ್ಲೂ ಹೆಚ್ಚು ಲಾಭ ಸಿಗ್ತಕ್ಕಂಥದ್ದು. ಯಾಕೆಂದ್ರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಸೂರ್ಯನಾರಾಯಣ ಸ್ವಾಮಿಯನ್ನ ಪ್ರಾರ್ಥಿಸಿ ಗುರುಗಳ ಆರಾಧನೆ ಮಾಡಿ, ಜೊತೆಗೆ ಮಾಡುವ ಪ್ರತಿಯೊಂದು ಕಾಯಕವನ್ನು ಸಾಧ್ಯವಾದಷ್ಟು ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಧರ್ಮದತ್ತ ಒಂದು ಹೆಜ್ಜೆಯನ್ನು ಹಾಕಿದ್ರೆ ಹೆಚ್ಚು ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಮನುಷ್ಯನಿಗೆ ಆಗದೇ ಇರತಕ್ಕಂಥದ್ದು ಯಾವುದೂ ಇಲ್ಲ, ಯಾವುದೂ ಅಸಾಧ್ಯವಲ್ಲ. ಆದರೆ ಒಳ್ಳೆಯ ಮನಸ್ಸಿನಿಂದ ಒಳ್ಳೆ ತೀರ್ಮಾನ ತೆಗೆದುಕೋಬೇಕು ಅಷ್ಟೇ. ಆದಷ್ಟು ನಾವು ಭಗವಂತನ ಪ್ರಾರ್ಥನೆ, ಭಗವತಿಯ ಪ್ರಾರ್ಥನೆಯೊಂದಿಗೆ ಇನ್ನೊಬ್ಬರ ಸಂಕಟವನ್ನು ಅರ್ಥ ಮಾಡಿಕೊಂಡು ಅವ್ರಿಗೊಂದಿಷ್ಟು ಸಹಾಯವನ್ನು ಮಾಡ್ತಕ್ಕಂಥ ಆ ಸಹಾಯಸ್ಥದ ಗುಣ ನಮ್ಮಲ್ಲಿದ್ದರೆ ಭಗವಂತ ಬೇಕಾದಷ್ಟು ನಮಗೆ ಕೊಡ್ತಿರ್ತಾನೆ. ಆದರೂ ಸಿಂಹರಾಶಿಯಲ್ಲಿರ್ತಕ್ಕಂಥವರು ನ್ಯಾಯಬದ್ಧವಾದಂಥ ತೀರ್ಮಾನವನ್ನು ಮಾಡಿ ಸಾಧ್ಯವಾದಷ್ಟು ತಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರದಲ್ಲಿರ್ತಕ್ಕಂಥವ್ರು ಯಾರೊಬ್ಬರ ಸಂಕಷ್ಟಕ್ಕಾದರೂ ಧ್ವನಿಯಾಗಿ ನಿಲ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಕಷ್ಟಕ್ಕೆ ಪಾರಾಗಲಿಕ್ಕೆ ಏನಾದರೂ ಒಂದು ನಿಮಗೆ ತಿಳಿದಿರತಕ್ಕಂಥ ಜ್ಞಾನದಿಂದ 4 ಜನಕ್ಕೆ ಅನುಕೂಲವಾಗುವಂಥ ರೀತಿ ಒಂದು ಹೆಜ್ಜೆಯನ್ನು ಹಾಕಿದ್ರೆ ತಾಯಿ ಮಹಾಲಕ್ಷ್ಮಿಯ ಕೃಪೆಯನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಅದರಲ್ಲೂ ಇವತ್ತು ಬಹಳ ವಿಶೇಷವಾದಂಥ ದಿನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 1:45 ತನಕ, 11:20ರಿಂದ 1 ಗಂಟೆ 45 ನಿಮಿಷ ಬಹಳಷ್ಟು ವಿಶೇಷವಾಗಿರತಕ್ಕಂಥ ಕಾಲ. ಈ ಸಮಯದಲ್ಲಿ ತಾವು ಏನು ತೀರ್ಮಾನ ತಂದುಕೊಂಡ್ರು ಆ ತೀರ್ಮಾನಕ್ಕೆ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾಲಗ್ನ. ಕನ್ಯಾ ರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಚೆನ್ನಾಗಿದ್ದಾನೆ. ಬೃಹಸ್ಪತಿಯ ಅನುಗ್ರಹದಿಂದ ಏನೆಲ್ಲ ಕೆಲಸಗಳಾಗಬೇಕಾಗಿದೆಯೋ ಎಲ್ಲ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದಾಗ್ಯೂ ಸಹಿತ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಣದ ಮುಗ್ಗಟ್ಟಾಗಬಹುದು. ಆದರೂ ಸಹಿತ ನೀವು ಮಾಡುವಂಥ ಕೆಲಸ ಬಹಳ ವಿಶೇಷವಾದ್ದರಿಂದ ಒಳ್ಳೆಯ ಕೆಲಸ ಆಗಲಿ, ಒಳ್ಳೆಯ ಮನಸ್ಸಾಗಲಿ, ಒಳ್ಳೆಯ ಸಂಕಲ್ಪ ಆಗಲಿ, ಅಥವಾ ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಾಧನೆಯ ಹಾದಿನಲ್ಲಿ ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕು ಎಂಬತಕ್ಕಂಥದ್ದಾಗಲಿ, ಇದೆಲ್ಲವೂ ಸಹಿತ ಬಹಳ ಸ್ಪಷ್ಟವಾಗಿರೋದ್ರಿಂದ ಭಯಪಡುವಂಥದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬಹುದು. ನೀವು ಮಾಡುವ ಕಾಯಕವನ್ನು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸಿಕೊಳ್ಬೇಕಾದ್ರೂ ನೀವು ಮಾಡಬೇಕಾದ್ದು ಏಕದಂತಾದ್ಮಹೆ ವಕ್ರತುಂಡಾಯಧಿಮಹೆ ತನ್ನೂದಂತು ಪ್ರಚೋದಯಾತ್ ಗಣಪನ ಪ್ರಾರ್ಥನೆ ಮಾಡಿ 21 ಗರಿಕೆಯನ್ನ ಶ್ರೀಗಂಧದ ಅಂದರೆ ಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಗರಿಕೆಯಲ್ಲಿ ಗಂಧವನ್ನು ತಗೊಂಡು ಅದನ್ನ ಮಹಾಗಣಪತಿಯ ಪಾದದ ಮೇಲೆ ಇಡಿ. ಹಾಗೆ ಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಸಲ್ಲಿಸಿ. ಕಪ್ಪು ಬಣ್ಣದ, ಸಂಪೂರ್ಣವಾಗಿ ಕಪ್ಪಿರಬೇಕು ಅಂತಹ ಕಪ್ಪು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲಿ ಏನೇ ವ್ಯತ್ಯಾಸಗಳು ಕಂಡ್ರೂ ಆ ವ್ಯತ್ಯಾಸಗಳನ್ನು ಅಲ್ಲಿಂದಲೇ ದೂರ ಮಾಡಿಕೊಂಡು ಒಳ್ಳೆಯ ಮನಸ್ಸಿನಿಂದ ತಾವೇನು ಸಂಕಲ್ಪ ಮಾಡಿದ್ರೂ ಶೀಘ್ರ ಫಲವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಅಂತಹ ಒಂದು ವಿಶೇಷತೆ ಇವತ್ತು ಕನ್ಯಾ ರಾಶಿಯವರಿಗಿದೆ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರು ಭಗವಂತನ ಪ್ರಾರ್ಥನೆ, ಭಗವತಿ ಆರಾಧನೆ, ಕುಟುಂಬದ ನಿರ್ವಹಣೆ, ಕುಟುಂಬದ ಜವಾಬ್ದಾರಿ, ಹಾಗೆ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸದ ಬಗ್ಗೆ ಆದರೂ ಸಾವಿಷ್ಟು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತೀರಿ ಅಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಿದ್ರು ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕಾಯಕದಲ್ಲೂ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಚರ್ಚಿಸಿ ಒಂದು ಒಳ್ಳೆ ತೀರ್ಮಾನ ತಂದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಆರೋಗ್ಯದ ಕಡೆ ಅಷ್ಟೇ ಗಮನ ಇರಬೇಕು. ಯಾಕೆಂದ್ರೆ ಕುಜ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಒಂದಷ್ಟು ಅಲರ್ಜಿ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು. ಒಂದು ಚರ್ಮಕ್ಕೆ ಸಂಬಂಧಪಟ್ಟದ್ದಾಗಬಹುದು, ಒಂದು ದೇಹದ ಆರೋಗ್ಯ ಸಂಬಂಧಪಟ್ಟದ್ದಾಗಬಹುದು, ಅಥವಾ ಒಂದಷ್ಟು ಅಲರ್ಜಿ ಸಮಸ್ಯೆಗಳು ಸಹಿತ ನಿಮ್ಮನ್ನು ಬಾಧಿಸಬಹುದು. ಇದಕ್ಕಾಗಿ ನೀವು ಮಾಡಬೇಕಾದ್ದು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ, ಅಥವಾ ವಿಶೇಷವಾಗಿರತಕ್ಕಂತಹ ರಕ್ತಚಂದನವನ್ನ ರಾತ್ರಿ ನೀರಿಗೆ ಹಾಕಿ ಬೆಳಿಗ್ಗೆ ಎದ್ದು ಆ ನೀರನ್ನು ಕುಡಿತಕ್ಕಂಥದ್ದು. ಅಂದರೆ ರಕ್ತಚಂದನದ ಚಕ್ಕೆಯನ್ನ ನೀರಿಗೆ ಹಾಕ್ತಕ್ಕಂಥದ್ದು, ಬೆಳಿಗ್ಗೆ ಎದ್ದು ಆ ನೀರು ಕುಡಿತಕ್ಕಂತಹದ್ದು. ಈ ಪ್ರಕಾರ ಮಾಡ್ತಾ ಬಂದ್ರೆ ಆರೋಗ್ಯ ದೃಷ್ಟಿಯಿಂದ ಸಾಕಷ್ಟು ಒಳಿತಾಗುತ್ತೆ. ಇದರ ಜೊತೆಗೆ ಕೆಂಪು ವಸ್ತ್ರ, 1 ಹಿಡಿಯಷ್ಟು ತೊಗರಿಬೇಳೆಯನ್ನ ಗಂಟೆ ಕಟ್ಟಿ ಮನೆಯಲ್ಲಿ ಪೂಜೆ ಮಾಡಿ ಅದನ್ನು ಯಾವ್ದಾದ್ರು ದೇವಿ ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಎಷ್ಟೇ ಕ್ರಮಬದ್ಧವಾಗಿದ್ದು, ಎಷ್ಟೇ ನ್ಯಾಯಬದ್ಧವಾದಂಥ ಒಂದು ಹೆಜ್ಜೆಯನ್ನು ಹಾಕಿ ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡ್ತಾ ಒಳ್ಳೆ ಕೆಲಸಗಳ ಬಗ್ಗೆನೇ ನಿಮ್ಮ ಮನಸ್ಸಲ್ಲಿರತಕ್ಕಂಥ ದೃಢ ಸಂಕಲ್ಪವನ್ನು ಇಟ್ಕೊಂಡ್ರು ಯಾವುದಾದ್ರು ಒಂದು ರೀತಿ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕ್ತಾ ಇರುತ್ತೆ. ಆ ಅಸಮಾಧಾನವನ್ನು ದೂರ ಮಾಡಿಕೊಂಡು ಶಾಂತಿ, ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬೇಕಾದ್ರೆ ಇವತ್ತಿನ ದಿವಸ ನೀವು ನಂಬಿರ್ತಕ್ಕಂಥ ದೈವದ ಸಂಕಲ್ಪ ಬೇಕು. ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ಹನುಮನ ಪ್ರಾರ್ಥನೆ ಮಾಡಿ. ಹನುಮ ಒಬ್ಬ ನಿಮ್ಮನ್ನ ಬಹಳಷ್ಟು ಸನ್ಮಾರ್ಗದತ್ತ ತೆಗೆದುಕೊಂಡು ಹೋಗಬಲ್ಲ. ಕಾರಣ ಹನುಮನ ಒಂದು ಸಂಕಲ್ಪ, ಹನುಮನ ನಿತ್ಯ ಕಾಯಕ ರಾಮನಾಮ ಮಾತ್ರ.
ಆ ರಾಮನಾಮವನ್ನು ನಿರಂತರವಾಗಿ ಮಾಡ್ತಾ ನಿಮ್ಮಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಲಿಕ್ಕೆ ತಾವು ಸಹಿತ ರಾಮನಾಮವನ್ನು ಮಾಡೋದ್ರಿಂದ ಅದರಲ್ಲೂ ಗುರುವಾರ ಇವತ್ತಿನ ದಿವಸ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ನಿಮ್ಮ ಧರ್ಮದ ಗುರುಗಳನ್ನು ಅಥವಾ ವಿಶೇಷವಾದಂಥ ರೀತಿ ಔದುಂಬರ ವೃಕ್ಷದ ಹತ್ರ ಹೋಗಿ ಅಲ್ಲಿ ಗುರು ದತ್ತ ಮಹಾರಾಜರನ್ನು ಪ್ರಾರ್ಥನೆ ಮಾಡಿ ನಿಮ್ಮೊಳಗಿರುವಂತಹ ನಿಮಗಾಗ್ತಿರ್ತಕ್ಕಂಥ ಸಮಸ್ಯೆಗಳನ್ನ ಆ ವೃಕ್ಷ ಸಾನ್ನಿಧ್ಯದಲ್ಲಿ ಅಲ್ಲಿ ನಿಂತುಕೊಂಡು ಅಲ್ಲಿ ನಿಮ್ಮ ಸಂಕಷ್ಟಗಳನ್ನ ಹೇಳ್ಕೊಂಡ್ರೆ ಶೀಘ್ರ ಪರಿಹಾರವನ್ನ ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು ಮುಂದಿನ ಭಾಗದಲ್ಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಈಗ ವಿಶೇಷ ಕರೆಯೊಂದು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ. ಸಾಯಿರಾಮ್. ಗುರುಜಿ ಇದ್ದಾರೆ, ಮಾತಾಡಿ ಸರ್. ಸಾಯಿರಾಮ್. ಸಾಯಿರಾಮ್, ನಮಸ್ಕಾರ ಗುರುಜಿ. ನೀವು ಸಾಯಿರಾಮ್ ಅಂದಾಗ್ಲೇ ಗೊತ್ತಾಯ್ತು. ಅವರು ವಿಶೇಷ ಕರೆ ಅಂದಾಗ ನಾನು ಯಾರ್ದಿರ್ಬೋದಪ್ಪ ಈ ಕರೆ ಅಂತ ಚಿಂತನೆ. ಸೌಂಡ್ ಸ್ವಲ್ಪ ಬಹಳ ವೀಕ್ ಇದೆ. ಹೌದಾ? ಹಾ ಹಾ. ನಮ್ಮಲ್ಲಿ ವಿಶೇಷ. ಹಲೋ, ಕೇಳಿಸ್ತಾ ಇದೆಯಾ ಈಗ? ಹಲೋ, ಸ್ವಲ್ಪ ಕೇಳಿಸ್ತಿದೆ. ರಮೇಶ್ ಭಾಯ್ ಕೇಳಿಸುತ್ತಾ ಇವಾಗ? ಬಹಳ ಸ್ಲೋ ಇದೆ. ಬಹಳ ಸ್ಲೋ ಇದೆ. ಸಾಯಿರಾಮ್. ಸಾಯಿರಾಮ್, ನಮಸ್ಕಾರ. ಸಾಯಿರಾಮ್, ನಮಸ್ತೆ. ಹಲೋ. ಹಾ, ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಅಪ್ಪ. ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾ, ತಮಗೂ ತಮ್ಮ ಜೀವವಾಹಿನಿ ಎಲ್ಲಾ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಶಿರ್ಡಿ ಸಾಯಿಬಾಬಾನ ಆಶೀರ್ವಾದಗಳು. ಒಳ್ಳೇದಾಗ್ಲಿ. ಬಾಬಾರವರ ಆಸ್ಥಾನದಲ್ಲಿ ಇವತ್ತಿನ ದಿವಸ ದೀಪಾವಳಿ ಹಬ್ಬ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಎಲ್ಲೇ ಎಷ್ಟೇ ಆದ್ರೂ ಕತ್ತಲಿಂದ ಬೆಳಕಿನೆಡೆಗೆ ಎಂಬಂತೆ, ಕರೆಕ್ಟ್, ಕತ್ತಲಿಂದ ಬೆಳಕಿನೆಡೆಗೆ ಎಂಬಂತೆ ಭಗವಂತನ ಸಂಕಲ್ಪ. ಬಾಬಾರವರು ಅಂದು ನೀರಿನಲ್ಲಿ ದೀಪ ಹಚ್ಚಿದ್ರು. ಜಗತ್ತಿನಲ್ಲಿರ್ತಕ್ಕಂತಹ ನಾನು ನಂದು ಎಂಬತಕ್ಕಂತಹ ಮದ ಮಾತ್ಸರ್ಯದಿಂದ ತುಂಬಿರ್ತಕ್ಕಂಥವ್ರನ್ನ ಎಲ್ಲರೂ ಸಹಿತ ಒಗ್ಗೂಡಿಸ್ಕೊಂಡು ಇದು ಯಾವುದೂ ಅಲ್ಲ, ಶೂನ್ಯದಿಂದ ನಾವೆಲ್ಲವನ್ನು ನೋಡ್ತಿದ್ದೀವಿ, ಜೊತೆಗೆ ಈ ಜಲದಲ್ಲಿ ಸಹಿತ ಇಂಥ ಶಕ್ತಿ ಇದೆ ಅಂತ ತಾವು ನೀರು ಕುಡಿದು ಆ ನೀರಲ್ಲಿ ದೀಪವನ್ನು ಹಂಚಿರತಕ್ಕಂಥದ್ದನ್ನು ಅಡಿಸಿರತಕ್ಕಂಥದ್ದನ್ನ ನಾವೆಲ್ಲರೂ ನೋಡಿರ್ತಕ್ಕಂಥ. ಅಂದರೆ ಪ್ರತಿಯೊಬ್ಬರು ಕೇಳಿ ಆ ಸಾನ್ನಿಧ್ಯದಲ್ಲಿ ನಡೆದಂಥ ಪವಾಡಗಳು ಇವತ್ತಿಗೂ ಕಣ್ಣ ಮುಂದೆ ಇದೆ. ಅಂತಹ ಸಾನ್ನಿಧ್ಯದಿಂದ ಶಿರಡಿಯಿಂದ ತಮ್ಮನ್ನ ಮಾತಾಡಿಸ್ತಾ ಇರೋದು ನಮಗೆ ಬಹಳ ಸಂತೋಷ. ಇವತ್ತು ಗುರುವಾರ ಬಂದದ್ರಿಂದ ಬಹಳ ವಿಶೇಷವಾದ ಪೂಜೆ ಇರುತ್ತೇನೋ ಅಲ್ವಾ ಶಿರಡಿಯಲ್ಲಿ? ಹೌದು ಗುರುಜಿ, ಇವತ್ತು ಸಾಯಂಕಾಲ ಲಕ್ಷ್ಮೀ ಪೂಜೆ ಆಗ್ತದೆ. ಇವತ್ತು ಗುರುವಾರ ಬೇರೆ, ಸೊ ಪಲ್ಲಕ್ಕಿ ಉತ್ಸವ ಬೇರೆ ಇರುತ್ತೆ. ಪಲ್ಲಕ್ಕಿ ಉತ್ಸವ ಮತ್ತು ಸಾಯಂಕಾಲ ಲಕ್ಷ್ಮೀ ಪೂಜೆ ಆದ ನಂತರ ಪಲ್ಲಕ್ಕಿ ಉತ್ಸವನು ಮಾಡ್ತಾರೆ. ಎಲ್ಲಾ ಇದರಿಂದ ಸ್ವಲ್ಪ ರಿಸ್ಟ್ರಿಕ್ಷನ್ ತುಂಬಾ ಇದೆ. ಆಮೇಲೆ ಈಗ ಓಪನ್ ಆಗಿ 1 ತಿಂಗಳು ಮಾತ್ರ ಆಯ್ತು. ಇಲ್ಲಿ ಬಂದವರಿಗೆ ದರ್ಶನಕ್ಕೆ ಡೈರೆಕ್ಟ್ ಆಗಿ ಬಿಡಲ್ಲ. ಅದು ಒಂದು ಮೊದ್ಲು ಎಲ್ಲರೂ ಇದರಲ್ಲಿ ಇಟ್ಕೊಳ್ಬೇಕು. ಆನ್ಲೈನ್ ಅಲ್ಲೇ ಪಾಸ್ ಬಿಟ್ಟಿದ್ದಾರೆ. ಆನ್ಲೈನ್ ಅಲ್ಲಿ ಪಾಸ್ ಮಾಡ್ಕೊಂಡ್ ಬಂದ್ರೇನೆ ಎಂಟ್ರಿ ಇರುತ್ತೆ, ಇಲ್ದಿದ್ರೆ ಎಂಟ್ರಿ ಇರಲ್ಲ ದೇವಸ್ಥಾನದಲ್ಲಿ. ಹೊರಗಡೆ ದರ್ಶನ, ಗೋಪುರ ದರ್ಶನ ಮಾಡಬೇಕಾಗುತ್ತೆ. ಭಕ್ತರು, ಎಲ್ಲಾ ಸಾಯಿ ಭಕ್ತರು ಅದನ್ನು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ಬರ್ಬೇಕಾದ್ರೆ ತಮ್ದು 2 ವ್ಯಾಕ್ಸಿನೇಷನ್ ಆಗಿರ್ಬೇಕು, ಇಲ್ಲ RT-PCR ಇದು ಸರ್ಟಿಫಿಕೇಟ್ ಇರ್ಬೇಕು ತಮ್ಮ ಜೊತೆಗೆ 72 ಗಂಟೆ ಮೊದ್ಲಿಂದು. ಆಮೇಲೆ ಬಸ್ ಅಲ್ಲಿ ಬರೋರಿಗಾದಿರತ್ತೆ, ಕಾರಲ್ಲಿ ಬರೋರಿಗಾದಿರತ್ತೆ, ಎಲ್ಲ ಚೆಕ್ ಮಾಡ್ತಾರೆ ಬಾರ್ಡರ್ ಅಲ್ಲಿ. ಅಲ್ಲಿಂದ ರಿಟರ್ನ್ ಬರೋವರೆಗೂ ತಿರ್ಗಾ ಚೆಕ್ ಮಾಡ್ತಾರೆ. ಅದರಿಂದ 2 ವ್ಯಾಕ್ಸಿನೇಷನ್ ನಿಮ್ ಸರ್ಟಿಫಿಕೇಟ್ ನಿಮ್ ಮೊಬೈಲ್ ಅಲ್ಲಿ ಅಥವಾ ನಿಮ್ಮ RT-PCR ಸರ್ಟಿಫಿಕೇಟ್ ನಿಮ್ ಜೊತೆಲೇ ಇರಬೇಕು. ಆಮೇಲೆ 10 ವರ್ಷದ ಕೆಳಗಿನ ಮಕ್ಕಳಿಗೆ, ಆಮೇಲೆ 65 ವರ್ಷದ ಮೇಲ್ಪಟ್ಟ ಈ ವಯಸ್ಕರಿಗೆ ಅಲೌಡ್ ಇಲ್ವೇ ಇಲ್ಲ. 10 ವರ್ಷದ ಒಳಗೆ 65 ಮೇಲೆ ದಯವಿಟ್ಟು ಇದು ಪಾಸ್ ತಗೊಳ್ಳೋದು ಬೇಡ. ಆಮೇಲೆ ಇವತ್ತು ವಿಶೇಷ ಪೂಜೆ ಅಂದ್ರೆ ಸಾಯಂಕಾಲ ಲಕ್ಷ್ಮೀ ಪೂಜೆ ಆಗುತ್ತೆ. ಅದನ್ನ ಸಾಯಿ ಲಕ್ಷ್ಮೀ ಪೂಜೆ ಅಂತ ಪ್ರತಿ ವರ್ಷ ಎಲ್ಲ ಮಾಡ್ತಾರೆ. ಸಾಯಂಕಾಲ ಇಡೀ ಇದ್ರಲ್ಲಿ ಎಲ್ಲಾ ದೇವಸ್ಥಾನ ಭಕ್ತರು ಅವರು ಇವರು ಎಲ್ಲ ಏನೋ ಅವ್ರವ್ರ ಇದ್ರ ಪ್ರಕಾರ ಒಂದು ನಾಣ್ಯ ಗಿಣ್ಯ ಕೊಟ್ಟಿರ್ತಾರೆ. ಅದನ್ನ ಪೂಜೆ ಮಾಡಿ ಸಮಾಧಿ ಹತ್ರ ಇಟ್ಟು ಪೂಜೆ ಮಾಡಿ ತಿರ್ಗಾ ಎಲ್ರಿಗೂ ಅದನ್ನ ವಾಪಸ್ ಕೊಡ್ತಾರೆ. ಅದನ್ನು ತಗೊಂಡೋಗಿ ಅವ್ರ ಮನೇಲಿ ಇಟ್ಟು ಪೂಜೆ ಮಾಡುವಾಗ ಅವ್ರಿಗೆಲ್ಲರಿಗೂ ಒಳ್ಳೇದೇ ಆಗಿರುತ್ತೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಾಳೆ ಪಾಡ್ಯ ಪೂಜೆ ಇರುತ್ತೆ. ಬೆಳಿಗ್ಗೆನ ಪಾಡ್ಯ ಪೂಜೆ ಆದ ತಕ್ಷಣ ಮತ್ತೆ ಎಲ್ಲಾ ಮಾಮೂಲಾಗಿ ಜನಗಳಿಗೆ ದರ್ಶನಕ್ಕೆ ಅದಕ್ಕೆಲ್ಲ ಬಿಡ್ತಾರೆ. ಆದ್ರೆ ಮಾಮೂಲಾಗಿ ಆನ್ಲೈನ್ ಪಾಸ್ಗಳು ಮಾತ್ರ ಬರ್ಬೇಕು. ಆನ್ಲೈನ್ ಪಾಸ್ ಅಲ್ಲಿ ಪ್ರೀ ಪಾಸ್ ಇದೆ ಮತ್ತೆ ಪೇ ಪಾಸ್ ಇದೆ, 2 ಇದೆ. ಯಾರಿಗೆ ಪ್ರೀ ಪಾಸ್ ಸಿಗ್ಲಿಲ್ಲ ಅವ್ರು ಪೇ ಪಾಸ್ ಮಾಡ್ಕೊಂಡ್ ಬರ್ಬೇಕು. ಪ್ರತಿದಿನ 10,000 ಜನಕ್ಕೆ 10,000 ಪಾಸ್ಗಳನ್ನು ಬಿಟ್ಟಿದ್ದಾರೆ. 5,000 ಪ್ರೀ ಪಾಸು, 5,000 ಪೇ ಪಾಸು, ಆ ತರ. ಆಗ್ಲಿ ರಮೇಶ್ ಭಾಯ್, ಇವತ್ತು ಬಹಳ ಸಂತೋಷ ಆಯ್ತು. ಶಿರಡಿಯಿಂದ ತಾವು ಕರೆ ಮಾಡಿ ಮಾತಾಡಿದ್ದು ಬಹಳ ಸಂತೋಷ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಂಪೂರ್ಣ ಅನುಗ್ರಹ ರಾಜ್ಯ, ದೇಶ, ವಿಶ್ವದಲ್ಲಿ ಪ್ರತಿಯೊಬ್ಬರಿಗೂ ಇರಲಿ.
ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ನಾವು ಅಪೇಕ್ಷೆ ಪಡ್ತಾ ಶಿರಡಿಯಿಂದ ತಾವು ಮಾತಾಡಿದ್ದಕ್ಕಾಗಿ ತಮಗೂ ತಮ್ಮ ಕುಟುಂಬಕ್ಕೂ ತಮ್ಮ ಪರಿವಾರಕ್ಕೂ ಹಾಗೂ ನಮ್ಮ ಕನ್ನಡಿಗರು ಅಂತ ಅಲ್ಲಿಗೆ ಬಂದಾಗ ಅವ್ರನ್ನ ಕೈ ಹಿಡಿದು ಒಂದಷ್ಟು ದರ್ಶನಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡೋ ನಿಮಗೆ ಸದಾಕಾಲ ಬಾಬಾರವರ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ರಾಶಿ ಫಲಗಳನ್ನ ಮತ್ತೆ ಮುಂದುವರಿಸೋಣ. ಗುರುಜಿ, ಈಗ ಧನುರ್ ರಾಶಿ. ಖಂಡಿತಮ್ಮ. ಇನ್ನ ಧನುರ್ ರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ಹೊಸದಾಗಿ ಮಾಡುವಂತಹ ಕೆಲಸ ತಾವು ಏನು ಚಿಂತನೆ ಮಾಡಿದ್ರೋ ಅವೆಲ್ಲವನ್ನ ಸಿದ್ಧ ಕಾರ್ಯಸಿದ್ಧಿಯಾಗಿ ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳು ತಂದುಕೊಳ್ತೀರಿ. ಆ ಮನಸ್ತಾಪಗಳನ್ನು ತಂದುಕೊಳ್ಳದಿರ ಅಲ್ಲಿಂದಲೇ ಸರಿಪಡಿಸಿಕೊಳ್ಳುವಂತಹ ಗುಣ ನಿಮ್ಮದಾಗಬೇಕಾದ್ರೆ ಹಿರಿಯರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇರತಕ್ಕಂಥದ್ದು. ಇವತ್ತು ಯಾವುದೇ ಒಂದು ಕೆಲಸವನ್ನಾದರೂ ಅದನ್ನು ಅರ್ಥೈಸಿಕೊಂಡು ಸರಿಯಾದ ಕ್ರಮದಲ್ಲಿ ಆಚರಣೆ ಮಾಡಿದ್ರೆ ಅದರ ಫಲಾಫಲಗಳನ್ನ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಹಾಗೆ ಭಗವಂತ ಆ ತಾಯಿಯ ಆಶೀರ್ವಾದದಿಂದ ನಮಗೇನು ಸಿಕ್ಕಿರುತ್ತೆ, ಸಿಕ್ಕಂಥದ್ದನ್ನು ನಾವು ಹೇಗೆ ಅದನ್ನು ಸದ್ವಿನಿಯೋಗ ಪಡಿಸ್ಕೊಳ್ಬೇಕು, ಯಾವ ಪ್ರಕಾರ ಅದರ ಅನುಷ್ಠಾನವನ್ನು ಮಾಡಿ ಅದರ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯೂ ನಮಗಿರಬೇಕಾಗತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು ಮಧ್ಯಾಹ್ನ 11 ಗಂಟೆ 20 ನಿಮಿಷದಿಂದ 1:45 ತನಕ ಒಂದಿಷ್ಟು ಏನಾದರೂ ದಾನ ಧರ್ಮನೋ ಅಥವಾ ಪೂಜೆ ಪುನಸ್ಕಾರವೋ ಅಥವಾ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುಗಳ ಮಾತನ್ನ ಅಥವಾ ಹಿರಿಯರ ಮಾತನ್ನ ಆಲಿಸ್ತಕ್ಕಂಥದ್ದು. ಅದರಲ್ಲೂ ಇವತ್ತು ಗುರುವಾರ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗ್ಲಿ, ಗುರು ಮಂತ್ರಾಲಯದ ಪ್ರಭುಗಳಾದಂತಹ ರಾಘವೇಂದ್ರ ಸ್ವಾಮಿಗಳಾಗ್ಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಿಗೆ ಹೋಗಿ ಅಥವಾ ಜಗದ್ಗುರುಗಳಾದಂತಹ ಆದಿಶಂಕರರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ರು ನಿಮ್ಮಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ ಧನುರ್ ರಾಶಿಯವರು. ಒಳ್ಳೆಯದಾಗ್ಲಿ. ಇನ್ನ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇದೆ, ದೂರಬಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ಇದೆ. ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಬದಲಾವಣೆ ತಗೋಬೇಕು, ಹೊಸತನವನ್ನು ಕಾಣಬೇಕು, ಹೊಸ ಬದುಕನ್ನು ನೋಡಬೇಕು, ಅಥವಾ ಒಂದು ಮನೆನೋ ಜಮೀನೋ ಆಸ್ತಿನೋ ಅಥವಾ ದೃಢವಾದಂತಹ ಒಂದು ಸಂಕಲ್ಪನೋ, ಇದೆಲ್ಲದರ ಬಗ್ಗೆ ತಾವು ಏನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪದ ಫಲಾಫಲಗಳನ್ನು ಶೀಘ್ರವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಕಾರಣ ನಿಮ್ಮ ಜಾತಕದಲ್ಲಿ ಗುರು ಇರ್ತಕ್ಕಂಥ ಆಸ್ಥಾನ ಆಗಿದೆ. ಹಾಗಾಗಿ ಇವತ್ತು ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಏನಾದರೂ ಶ್ರದ್ಧಾಭಕ್ತಿಯಾಗಿ ಒಂದಷ್ಟು ಪ್ರಸಾದವನ್ನು ಸ್ವೀಕರಿಸಿ, ಅಲ್ಲಿ ಕೊಡುವಂಥ ಪ್ರಸಾದ ಸ್ವೀಕರಿಸಿ ನಿಮ್ಮ ಕರಹಸ್ತದಿಂದ 4-6 ಜನಕ್ಕೆ ಪ್ರಸಾದಗಳನ್ನು ವಿನಿಯೋಗ ಮಾಡಿ. ಇಷ್ಟು ಮಾತ್ರ ಮಾಡಿದ್ರು ಮಕರ ರಾಶಿಯವರು ಒಳ್ಳೆ ಫಲವನ್ನ ಒಳಿತನ್ನ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ. ಇನ್ನ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೂ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ತಕ್ಕಂಥದ್ದು, ಮಹಾಲಕ್ಷ್ಮಿಯ ಕೃಪಾಶೀರ್ವಾದವನ್ನು ಪಡಿತಕ್ಕಂಥದ್ದು, ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಪಡಿಸಿಕೊಳ್ತಕ್ಕಂಥದ್ದು. ಇವತ್ತು ನೀವು ಮಾಡುವ ಪ್ರತಿ ಕಾಯಕದಲ್ಲೂ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಪಡಿಸಿಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಸ್ವಲ್ಪ ಮನಸ್ತಾಪ ಉಂಟಾಗಬಹುದು, ಭಯಪಡಬೇಕಾದಿಲ್ಲ. ಧೈರ್ಯದಿಂದ ಒಂದೆಜ್ಜೆ ಮುಂದೆ ಹಾಕಿದ್ರೆ ಅದು ಎಂಥದ್ದೇ ಸಮಸ್ಯೆ ಆದರೂ ಎಂಥದೇ ಕಷ್ಟಗಳಾದರೂ ಕಷ್ಟಗಳಿಂದ ಮುಕ್ತರಾಗ್ತೀರಿ. ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆಯನ್ನ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು. ಅದು ಹಾಗೆ ಜೊತೆಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದು ಗೌರವ, ಒಂದು ಸ್ಥಾನಮಾನವನ್ನು ಕಲ್ಪಿಸ್ತಕ್ಕಂಥದ್ದು. ಹಾಗೆ ನೀವು ಮಾಡುವ ಕಾಯಕದಲ್ಲಿ ಯಾವುದೂ ಲೋಪಬಾರದಂತ ರೀತಿಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಒಳ್ಳೆಯ ಸನ್ಮಾರ್ಗದತ್ತ ಹೆಜ್ಜೆ ಹಾಕಿದ್ರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ, ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 3ರಿಂದ 4:20 ತನಕ, 3ರಿಂದ 4:20 ಈ ಸಮಯ ಅಷ್ಟು ಸಮಂಜಸವಲ್ಲ. ಈ ಒಂದು ಸಮಯವನ್ನು ದಾಟಿ ತದನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ, ಭಗವಂತನ ಕೃಪೆಗೆ ಪಾತ್ರರಾಗ್ತೀರಿ. ಜೊತೆಗೆ ಸಂಧ್ಯಾಕಾಲದ ತಾಯಿ ಮಹಾಲಕ್ಷ್ಮಿಯನ್ನ ಮತ್ತಷ್ಟು ಅರ್ಥಪೂರ್ಣವಾಗಿ ಆಚರಣೆ ಮಾಡೋದ್ರಿಂದಲೂ ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಕೆಲಸ ಕಾರ್ಯಗಳಲ್ಲಾಗಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದ್ಕೊಂಡ್ರೆ ಆ ಬದಲಾವಣೆಗಳನ್ನು ತಂದುಕೊಳ್ಳುವಂಥ ಕಾಲ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಕಾಲ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡುವಂಥ ಕಾಲ, ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥ ಕಾಲ. ಆರ್ಥಿಕ ಪರಿಸ್ಥಿತಿಗೆ ಹಣಕಾಸಿನ ಬಗ್ಗೆ ಒಂದೇ ಅಂತಲ್ಲ, ನೀವು ಪ್ರತಿಯೊಂದು ನಿಮ್ಮ ಆರೋಗ್ಯ ಇರಲಿ, ಸುತ್ತಮುತ್ತ ಪರಿಸರದ ಬಗ್ಗೆ ಆಗಲಿ, ಅಥವಾ ನಿಮ್ಮ ಕುಟುಂಬದ ಹಿತದ ಬಗ್ಗೆ ಆಗಲಿ, ಅಥವಾ ಯಾರಾದರೂ ಒಬ್ಬರು ಸಂಕಷ್ಟದಲ್ಲಿದ್ದಾರಂದಾಗ ಅವ್ರನ್ನ ಕೈ ಹಿಡಿದು ನಡೆಸುವಂಥದ್ದಾಗಲಿ, 1-2 ನಾವು ಸಹಾಯ ತಗೊಳ್ಳೋದಾಗ್ಲಿ ಸಹಾಯ ಮಾಡೋದಾಗ್ಲಿ, ನಮ್ಮೊಳಗಿರ್ತಕ್ಕಂಥ ನಮ್ಮ ಒಳ ಮನಸ್ಸನ್ನು ನಾವು ಅರ್ಥ ಮಾಡಿಕೊಂಡು ಸರಿಯಾದ ಮಾರ್ಗದರ್ಶನದಲ್ಲಿದ್ದರೆ ಹೆಚ್ಚು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬಹುದು. ಮನುಷ್ಯ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಹೆಚ್ಚಿನ ಒಂದು ಸ್ಥಿತಿಗತಿಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ತಾವು ಮಾಡಬೇಕಾದ್ದು ಗಣಪತಿಯ ಪ್ರಾರ್ಥನೆಯನ್ನು.
ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡಿ ಮಹಾಲಕ್ಷ್ಮಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹಿರಿಯರ ಆಶೀರ್ವಾದದಿಂದ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗಲಿ. ವೀಕ್ಷಕರೇ, ಇವತ್ತು ದೀಪಾವಳಿ ಅಮಾವಾಸ್ಯೆ, ಹಾಗಾಗಿ ಈ ಶುಭ ದಿನದಂದು ನಮ್ಮ ಸ್ಟುಡಿಯೋದಲ್ಲಿ ಸಲ್ಲಿಸೋಣ ಮಹಾಲಕ್ಷ್ಮಿ ಅಮ್ಮನವರಿಗೆ ವಿಶೇಷವಾದಂತಹ ಪೂಜಾರಾಧನೆ ಅಂತ ಹೇಳ್ತಾ ಹಾಗಿದ್ರೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಖಂಡಿತಮ್ಮ, ಮಹಾಲಕ್ಷ್ಮಿ ಪೂಜಾ ಆರಾಧನೆ ಜೊತೆಗೆ ಯಾವುದೇ ಒಂದು ಹಬ್ಬ ಹರಿದಿನಗಳೆಂದರೂ ಆ ಹಬ್ಬಗಳಲ್ಲಿ ಒಂದಷ್ಟು ವಿಶೇಷತೆ ಬೇಕು. ಹಾಗೆ ಒಂದು ಚಿಕ್ಕದಾದಂತಹ ಒಂದು ಪುಟ್ಟದಾದಂಥ ಸಂಕಲ್ಪ ಬೇಕು. ಆ ಸಂಕಲ್ಪವನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡಬೇಕು. ನೀವೆಲ್ಲರೂ ಇವತ್ತು ತಾಯಿ ಮಹಾಲಕ್ಷ್ಮಿ ಅನುಷ್ಠಾನವನ್ನು ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ವಿಶೇಷವಾದ ಆರಾಧನೆಯನ್ನು ಸಲ್ಲಿಸಿ. ಆರಾಧನೆ ಸಂಜೆ ಸಲ್ಲಿಸುವುದಾದರೂ ಈಗ ಬೆಳಿಗ್ಗೆ ನಾವು ಪ್ರಾರಂಭದಲ್ಲಿ ಗೋವಿಗೂ ಒಂದು ಸಂಕಲ್ಪ ನಾವು ಮಾಡ್ತಿದ್ದೀವಿ. ಜೊತೆಗೆ ವಿಶ್ವಮಾತೆ ಗೋಮಾತೆಗೆ ಒಂದು ಸಂಕಲ್ಪ, ತಾಯಿ ಮಹಾಲಕ್ಷ್ಮಿಗೆ ಒಂದು ನಾಮಾರ್ಚನೆಯನ್ನು ಮಾಡೋಣ. ಅರ್ಚನಾ ಸಂಕಲ್ಪದಲ್ಲಿ ನಮ್ಮೊಂದಿಗೆ ಇನ್ನು ಹರೀಶ್ ಅಂತೂ ಇರಲೇಬೇಕು. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದು ಎಕ್ಸ್ಟ್ರಾ ಪವರ್ ಲೈಟ್ ಇದ್ದಾಗ ಬೆಳಿಗ್ಗಿನ ಲೈಟ್ ಇರಲಿ. ಅದರಲ್ಲಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡೋಣ. ತಾವೆಲ್ಲರೂ ಸಹಿತ ತಮ್ಮ ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಭಗವಂತನ ಪ್ರಾರ್ಥನೆ ಮಾಡೋಣ. ಓಂ ಶ್ರೀಂ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಶುಭಾಭ್ಯಾಂ ಶುಭೇ ಪೂರ್ವೋಚ್ಚರಿತ ಏವಂ ಗುಣವಿಶೇಷಾಯಾಮಸ್ಯಾಂ ಶುಭದಿತೌ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಬ್ರಾಹ್ಮಣೇ ನಮಃ. ಓಂ ವಿಕೃತೇ ನಮಃ. ಓಂ ವಿದ್ಯಾಯ ನಮಃ. ಸರ್ವವರಪ್ರದಾಯ ನಮಃ. ಹರಿಣಿಂ ಸುವರ್ಣರಜತಸ್ತ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಮ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದಂ ಪ್ರಬೋಧಿನಿಂ ಶ್ರಿಯಂ ದೇವೀಮುಪಂಭ್ರಯೇ ಶ್ರೀರ್ಮಾಂ ದೇವೀರ್ಜುಷತಾಂ ಕಾಂ ಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜ್ವಲಂತಿಂ ತೃಪ್ತಾಂ ತರ್ಪಯಂತಿ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಂಭಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಮುದಾರಾಂ ತಾಂ ಪದ್ಮಿನೀಮಿಂ ಶರಣಮಹಂ ಪ್ರಪದ್ಯೆ ಅಲಕ್ಷ್ಮಿರ್ಮೇ ನಶ್ಯತಾಂ ತ್ವಾಂ ವೃಣೇ ಆದಿತ್ಯವರ್ಣೇ ತಪಸೋಧಿಜಾತೋ ವನಸ್ಪತಿಸ್ತವ ವೃಕ್ಷೋಥ ಬಿಲ್ವಃ ತಸ್ಯ ಫಲಾನಿ ತಪಸಾನುದಂತು ಮಾಯಾಂತರಾಯಾಶ್ಚ ಬಾಹ್ಯಾ ಅಲಕ್ಷ್ಮೀಃ उपैतु मां देवसखः कीर्तिश्च मणिना सह प्रादुर्भूतोऽस्मि राष्ट्रेऽस्मिन् कीर्तिमृद्धिं ददातु मे क्षुत्पिपासामलां ज्येष्ठां लक्ष्मीं नाशयाम्यहम् अभूतिमसमृद्धिं च सर्वां निर्णुद मे गृहात् गन्धद्वारां दुराधर्षां नित्यपुष्टां करीषिणीम् ईश्वरीं सर्वभूतानां तामिहोपंभये श्रियम् मनस काममाकूतिम् वाचः सत्यमशीमहि पशूनां रूपमन्नस्य मयि श्रयतां यशः कर्दमेन प्रजा भूता मयि
भवकर्दमा श्रियं वासय मे कुले मातरं पद्ममालिनीम् ಓಂ ಹಿರಣ್ಯವರ್ಣಾಂ ಹರಣೀಂ ಸುವರ್ಣರಜತಸ್ವದಾಂ ಚಂದ್ರಾಂ ಲಕ್ಷ್ಮೀ ಜಾತ